ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬಾಬಾರವರು ಈ ದಿನವೂ ಸಹ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ವರದಾನವಿದೆ, ಅವಿನಾಶಿ ಹಾಗೂ ಬೇಹದ್ದಿನ ನಶೆಯ ಮೂಲಕ ಸದಾ ನಿಶ್ಚಿಂತ ಭವ. ಅವಿನಾಶಿ ಹಾಗೂ ಬೇಹದ್ದಿನ ಅಧಿಕಾರದ ನಶೆಯ ಮೂಲಕ ಸದಾ ನಿಶ್ಚಿಂತ ಭವ ಎನ್ನುವ ವರದಾನ ಕೊಟ್ಟಿದ್ದಾರೆ. ಎಂಥ ಅಧಿಕಾರದ ನಶೆ ಅಂದ್ರೆ ಬೇಹದ್ದಿನ ಮತ್ತು ಅವಿನಾಶಿ ನಿರಂತರವಾಗಿರ್ಬೇಕದು. ಆಗ ಸದಾ ನಿಶ್ಚಿಂತರಾಗಿರ್ತೀರಿ ಅಂತ ಹೇಳ್ತಿದ್ದಾರೆ. ನಿಶ್ಚಿಂತ ಭವ ಅಂತ ವರದಾನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲರ ಜೀವನದ ಉದ್ದೇಶವೂ ಕೂಡ ನಿಶ್ಚಿಂತ ಆಗಿರಬೇಕು, ಚಿಂತಾ ಮುಕ್ತ ಆಗಿರಬೇಕು ಅನ್ನೋದೇ ಎಲ್ಲರ ಜೀವನದಲ್ಲಿ ಒಂದು ಹೋರಾಟದ ಪ್ರಯತ್ನ ಇರುವುದು. ಜಗತ್ತಿನಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಚಿಂತೆ ಇದ್ದೇ ಇದೆ. ಇದ್ದವರಿಗೆ ಕಾಪಾಡಿಕೊಳ್ಳೋ ಚಿಂತೆ, ಇಲ್ಲದವರಿಗೆ ಅದನ್ನ ಸಂಪಾದಿಸುವ ಚಿಂತೆ. ಉದ್ಯೋಗ ಇರೋರಿಗೆ ಒಂದು ತರ ಚಿಂತೆ, ವ್ಯಾಪಾರ ಇರೋರಿಗೆ ಒಂದು ತರ ಚಿಂತೆ, ಎರಡು ಇಲ್ಲದೆ ಇರೋರಿಗೆ ಇನ್ನೊಂದು ತರ ಚಿಂತೆ. ಒಟ್ಟಿನಲ್ಲಿ ಚಿಂತೆ ಅನ್ನೋದು ಪ್ರತಿಯೊಬ್ಬರದ ಜೀವನದ ಒಂದು ಅಂಗ ಆಗಿ ಹೋಗಿಬಿಟ್ಟಿದೆ ಈಗ. ಅದೇ ಈ ಕಲಿಯುಗದ ಒಂದು ವಿಶೇಷತೆ. ಇದು ಕಲಿಯುಗ ಅನ್ನೋದಕ್ಕೆ ಒಂದು ನಿದರ್ಶನ, ಸ್ಪಷ್ಟವಾದಂತ ಒಂದು ಪ್ರತ್ಯಕ್ಷತೆ ಅಂತಂದ್ರೇನೆ ಪ್ರತಿ ಒಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಚಿಂತೆ ಇರೋದೆ. ಹಾಗಾಗಿ ಈ ದಿನ ನಾವು ಕಲಿಯುಗದಲ್ಲಿ ಇದ್ದು ಕೂಡ ಚಿಂತಾ ಮುಕ್ತರಾಗುವಂತ ದಾರಿಯನ್ನ ಪ್ರತಿಯೊಬ್ಬರು ಹುಡುಕ್ತಾ ಇದ್ದಾರೆ. ಕೆಲವರು ಹಣವನ್ನ ಹೆಚ್ಚಾಗಿ ಸಂಪಾದನೆ ಮಾಡಿಬಿಟ್ರೆ ನಾವು ಚಿಂತಾ ಮುಕ್ತರಾಗಬಹುದು ಅಂತ ಹಣದ ಹಿಂದೆ ಹೋಗಿದ್ದಾರೆ. ಕೆಲವರು ವಿದ್ಯೆಯನ್ನ ಗಳಿಸಿಬಿಟ್ರೆ, ಲೌಕಿಕವಾಗಿ ಒಂದು ದೊಡ್ಡ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಬಿಟ್ರೆ ನಾವು ಚಿಂತಾ ಮುಕ್ತರಾಗ್ತೀವಿ ಅಂತ ಬಹಳಷ್ಟು ಜನ ಲೌಕಿಕ ವಿದ್ಯೆಯನ್ನ ಓದ್ತಾ ಇದ್ದಾರೆ. ಇನ್ನು ಕೆಲವರು ನಾವು ಏನಾದ್ರೂ ಮಾಡಿ ಒಂದು ಅಧಿಕಾರವನ್ನ ಹಿಡ್ಕೊಂಡು ಬಿಟ್ರೆ, ಅಧಿಕಾರದಲ್ಲಿ ಇದ್ದು ಬಿಟ್ರೆ, ಒಂದು ಸ್ಥಾನಮಾನದಲ್ಲಿ ಇದ್ದು ಬಿಟ್ರೆ, ಒಂದು ಪೋಸ್ಟ್ ಪೊಸಿಷನ್ ಅಲ್ಲಿ ಇದ್ದು ಬಿಟ್ರೆ, ರಾಜಕೀಯವಾಗಿ ಸಾಮಾಜಿಕವಾಗಿ ಒಂದು ಅಧಿಕಾರ ಸಿಕ್ಕರೆ ನಾವು ನಿಶ್ಚಿಂತವಾಗ್ಬಿಡ್ತೀವಿ ಅಂತ ಕೆಲವರು ಅಧಿಕಾರದ ಹಿಂದೆ ಬಿದ್ದಿದ್ದಾರೆ. ಹಾಗೆ ಹಣದ ಮೂಲಕ, ಕೆಲವರು ಜನದ ಮೂಲಕ, ಕೆಲವರು ಅಧಿಕಾರದ ಮೂಲಕ, ಕೆಲವರು ವಿದ್ಯೆಯ ಮೂಲಕ ಈ ಚಿಂತೆಯನ್ನ ಮುಕ್ತ ಮಾಡಿಕೊಳ್ಬಹುದು ಅಂತ ಹೊರಟಿದ್ದಾರೆ. ಆದ್ರೆ ಇದು ಅಕ್ಷರ ಸಹ ಸುಳ್ಳಾಗಿದೆ ಅಂತಾನೆ ಹೇಳಬಹುದು. ಯಾಕೆ ಅಂದ್ರೆ ಜಗತ್ತಿನಲ್ಲಿ ಹಣ ಸಂಪಾದಿಸುವವರು ಸಾಕಷ್ಟು ಜನ ಇದ್ದಾರೆ. ಸಂಪಾದಿಸಿದವರು, ಸಂಪಾದನೆ ಮಾಡುತ್ತಿರುವವರಲ್ಲ, ಆಲ್ರೆಡಿ ಬೇಕಾದಷ್ಟು ಸಂಪಾದನೆ ಮಾಡಿರುವವರಿದ್ದಾರೆ. ಅವರನ್ನ ಹೋಗಿ ನಾವು ಕೇಳಿದ್ರು ಕೂಡ ನೀವು ಚಿಂತಾ ಮುಕ್ತರಾಗಿದ್ದೀರಾ ಅಂದ್ರೆ ಇಲ್ಲ, ನಮಗೂ ನಮ್ಮದೇ ಆದ ಒಂದಷ್ಟು ಚಿಂತೆಗಳು ಇದೆ ಹೇಳ್ತಾರ ಇಲ್ವಾ? ಹೇಳಿದಾರ ಇಲ್ವಾ? ಈಗ ನಾವು ಕಣ್ಣಾರೆ ನೋಡ್ತಾ ಇದ್ದೀವ ಇಲ್ವಾ? ಕೇಳಿದಿವ ಇಲ್ವಾ? ಖಂಡಿತವಾಗಿಯೂ ಯಾರು ಎಷ್ಟು ದೊಡ್ಡವರೇ ಆದರೂ ಕೂಡ ಅವರಿಗೆ ಅಷ್ಟೇ ದೊಡ್ಡ ದೊಡ್ಡ ಚಿಂತೆಗಳಲ್ಲಿ ಬಳಲ್ತಾ ಇರುವಂತ ನಿದರ್ಶನಗಳನ್ನ ಇವತ್ತಿನ ಕಲಿಯುಗ ತೋರಿಸ್ತಾ ಇದೆ. ಇನ್ನು ದೊಡ್ಡ ಅಧಿಕಾರದಲ್ಲಿದ್ದಂಥವ್ರನ್ನ ಹೋಗಿ ನಾವು ಮಾತಾಡಿಸಿದ್ರೆ ಅವ್ರು ಚಿಂತಾಮುಕ್ತರಾಗ್ಬಿಟ್ಟಿದಾರೇನೋ ಅಂತ ಕೇಳಿದ್ರೆ ಇಲ್ಲ.
ಅವ್ರು ಇನ್ನೂ ಜಾಸ್ತಿ ಸಾಮಾನ್ಯರಿಗಿಂತ ಯಾರನ್ನ ನಾವು ಅಸಾಮಾನ್ಯರು ಅಂತ ಅನ್ಕೊಂಡಿದೀವಿ, ಅವರಿಗೆ ಹೋಗಿ ಕೇಳಿದ್ರೆ ಇನ್ನೂ ದೊಡ್ಡ ಚಿಂತೆಯಲ್ಲಿದ್ದಾರೆ ಅವರು. ಮಜಾ ಇದೆ ಇದು. ಇನ್ನು ಬಹಳ ವಿದ್ಯೆಯನ್ನ ಓದಿ ಕಷ್ಟಪಟ್ಟು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಲೌಕಿಕ ವಿದ್ಯೆ ಓದಿ ಒಂದು ಉದ್ಯೋಗ ಸಂಪಾದನೆ ಮಾಡಿ ದೊಡ್ಡ ಅಧಿಕಾರದಲ್ಲಿದ್ದುವಂತ ಒಬ್ಬ ಅಧಿಕಾರಿನ ಹೋಗಿ ಕೇಳಿ, ನೀವು ಚಿಂತಾ ಮುಕ್ತರಾಗಿದ್ದೀರಾ ಅಂತ. ಇಲ್ಲ, ನಮಗೂ ಕೂಡ ತುಂಬಾ ಚಿಂತೆ ಇದೆ ಅಂತಾನೆ ಅವ್ರ ಹತ್ರ ಉತ್ತರ ಬಂದಿದೆ. ಇನ್ನು ಬಹಳ ಜನ ಗಳಿಸಿದಾರಪ್ಪ. ಇವ್ರು ಬಂದ್ರೆ ಸಾಕು ಚಪ್ಪಾಳೆ ಸಿಳ್ಳೆ ಹೊಡಿತಾರೆ, ಅಷ್ಟು ಅಭಿಮಾನಿಗಳಿದ್ದಾರೆ, ಕೋಟ್ಯಾಂತರ ಜನ ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ನಿಶ್ಚಿಂತರಾಗ್ಬಿಟ್ಟಿದಾರ ಅಂತಂದ್ರೆ ಖಂಡಿತವಾಗಿ ಇಲ್ಲ. ಇದಾರೆ ಲೆಕ್ಕಕ್ಕೆ ಕೋಟಿ ಜನ, ಆದ್ರೆ ಯಾರೂ ಕೂಡ ಚಿಂತೆಯಿಂದ ಮುಕ್ತ ಮಾಡಲಿಕ್ಕೆ ಬಂದಿಲ್ಲ. ಇದೇ ಬೇಕಾದಷ್ಟು ಹಣ, ಅದು ಕೂಡ ನಮ್ಮನ್ನ ಚಿಂತಾ ಮುಕ್ತರನ್ನಾಗಿ ಮಾಡಿಲ್ಲ. ಇದೇ ಒಂದು ದೊಡ್ಡ ಅಧಿಕಾರ, ಅದನ್ನು ಕೂಡ ನಮ್ಮ ಚಿಂತೆಯನ್ನ ಮುಕ್ತ ಮಾಡಲಿಲ್ಲ. ಅಂದ್ರೆ ಇದು ಇಷ್ಟಕ್ಕೆ ಮುಗಿದಿಲ್ಲ. ಬಹಳ ಜನ ಅನ್ಕೊಂಡ್ರು ಯಾರು ಎಷ್ಟೇ ಇದ್ರು ಈ ಸಂಸಾರ ಇದ್ದ ಮೇಲೆ ಚಿಂತೆ ಇರುತ್ತೆ ಅಣ್ಣವ್ರೆ, ಸಣ್ಣವರಿಗೆ ಸಣ್ಣದು ದೊಡ್ಡವರಿಗೆ ದೊಡ್ಡದು, ಹಾಗಾಗಿ ನಾವು ಸಂಸಾರಿಗಳು ಎಷ್ಟೇ ಇದ್ರು ನಮಗ್ ಮಾತ್ರ ಚಿಂತೆ. ಅದಕ್ಕೆ ಕೆಲವರು ಸಂಸಾರ ಕಂಜುಬಿಟ್ಟ ಸನ್ಯಾಸಿಗಳಾದ್ರು. ಹೋಗಿ ಸನ್ಯಾಸಿಗಳನ್ನ ಕೇಳಿ, ಮಠಾಧೀಶರನ್ನ ಕೇಳಿ, ದೊಡ್ಡ ದೊಡ್ಡ ಸ್ಥಾನಗಳಲ್ಲಿರುವಂತಹ ಯಾರನ್ನೇ ಹೋಗಿ ಮಾತನಾಡಿಸಿ ನೀವು ಇವತ್ತಿನ ಕಾಲದಲ್ಲಿ 100ಕ್ಕೆ 99% ಅವರೂ ಚಿಂತೆಯಲ್ಲಿ ಮುಳುಗಿದ್ದಾರೆ. ಬರೀ ಸಂಸಾರಿಗಳಲ್ಲ, ಸನ್ಯಾಸಿಗಳು ಸಹಿತವಾಗಿ ಚಿಂತಾ ಮುಕ್ತರಾಗ್ಲಿಕ್ಕೆ ಬಂದಿದೆಯಾ ಅಂದ್ರೆ ಇಲ್ಲ. ಇವತ್ತು ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಗುಡಿಯಲ್ಲಿ ಪೂಜೆ ಮಾಡುವಂತ ಪೂಜಾರಿಗಳು ಚಿಂತಾ ಮುಕ್ತರಾಗಿದ್ದಾರಾ ಅಂದ್ರೆ ಇಲ್ಲ. ವೇದ ಉಪನಿಷತ್ತುಗಳನ್ನ ಓದ್ಕೊಂಡಿರೋರು ಆದ್ರೂ ಚಿಂತಾ ಮುಕ್ತರಾಗಿದ್ದಾರಾ ಅಂದ್ರೆ ಇಲ್ಲ. ಮತ್ತೆ ಯಾರು ಚಿಂತಾ ಮುಕ್ತರು? ಯಾಕೇನೆಲ್ಲ ಮಾಡಿದ್ರು ಕೂಡ ಚಿಂತಾ ಮುಕ್ತರಾಗ್ಲಿಕ್ಕೆ ಆಗಿಲ್ಲ? ಯಾಕೆ ಅಂದ್ರೆ ಎಲ್ಲರೂ ಕೂಡ ಹದ್ದಿನಲ್ಲಿರುವವರು, ಒಂದು ಲಿಮಿಟ್ ಅಲ್ಲಿ ಇರುವವರು, ವಿನಾಶಿ ಪ್ರಪಂಚವನ್ನೇ ಆಧಾರವಾಗಿಟ್ಟುಕೊಂಡಿರುವವರು. ವಿನಾಶವನ್ನ ನಂಬಿರುವ ಯಾರೂ ಕೂಡ ಅವಿನಾಶಿ ಆದಂತ ನಿಶ್ಚಿಂತತೆಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಅವಿನಾಶಿ ಅಲ್ಲ, ಅದು ವಿನಾಶಿ. ಒಂದು ದಿನ ಹತ್ತಿದವರು ಒಂದು ದಿನ ಇಳಿಲೇಬೇಕು. ಹಣ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಎಲ್ಲದಕ್ಕೂ ಹಣವೇ ಉತ್ತರ ಆಗೋದಿಲ್ಲ. ಒಂದು ದಿನ ಅದು ಖಾಲಿ ಆಗಬಹುದು, ಅದು ವಿನಾಶಿ. ಅದರ ಭಯ ಇದ್ದೇ ಇದೆ. ಸಂಪಾದನೆ ಮಾಡೋವರೆಗೂ ಸಂಪಾದನೆ ಭಯ, ಮಾಡಿದ ಮೇಲೆ ಅದನ್ನ ಕಾಪಾಡಿಕೊಳ್ಳುವ ಭಯ. ಹಾಗಾಗಿ ಅದು ಭಯದಿಂದನೇ ಬಂದಿರೋದ್ರಿಂದನೇ ಒಂದು ದಿನ ಹೋಗುತ್ತೆ ಅನ್ನೋ ಭಯದಲ್ಲೇ ನಮ್ಮನ್ನ ಇಟ್ಟಿರುತ್ತೆ ಹೊರತಾಗಿ ಅದು ನಿಶ್ಚಿಂತರನ್ನಾಗಿ ಮಾಡಲಿಲ್ಲ. ಯಾಕಂದ್ರೆ ಅದು ವಿನಾಶಿ, ಅಧಿಕಾರ ವಿನಾಶಿ. ಇವತ್ತಿರೋ ಜನ ನಾಳೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಜನಗಳನ್ನ ಗಳಿಸ್ಕೊಂಡಿದೀವಿ, ಅದು ಕೂಡ ವಿನಾಶಿನೇ. ನಾವು ಯಾವುದೆಲ್ಲ ಆಧಾರವಾಗಿ ಇಟ್ಕೊಂಡಿದೀವಿ ನಾವು ನಿಶ್ಚಿಂತರಾಗಬೇಕು ಅಂತ, ಅದೆಲ್ಲ ವಿನಾಶಿ ಆಗಿರೋದ್ರಿಂದ ಅವಿನಾಶಿಯಾದ ನಿಶ್ಚಿಂತತೆಯನ್ನ ಪಡಿಲಿಕ್ಕೆ ಆಗಿಲ್ಲ. ಅದರಿಂದ ಸಾಕಷ್ಟು ಏನು ಲಾಭನೇ ಆಗಿಲ್ವಾ ಅಂದ್ರೆ ತಾತ್ಕಾಲಿಕವಾದ ಒಂದಷ್ಟು ಸವಲತ್ತುಗಳು, ಸಾಧನಗಳು ಸಿಕ್ಕಿರಬಹುದು, ಒಂದಷ್ಟು ತಾತ್ಕಾಲಿಕ ವಿಶ್ರಾಂತಿ ಸಿಕ್ಕಿರಬಹುದಲ್ಲ ಹೊರತಾಗಿ ಸದಾ ನಿಶ್ಚಿಂತರಾಗ್ಲಿಕ್ಕೆ ಬಂದಿಲ್ಲ. ಯಾಕಂದ್ರೆ ಎಲ್ಲ ವಿನಾಶವನ್ನ ಆಧಾರವಾಗಿಟ್ಟುಕೊಂಡಿರೋದು. ಒಂದು ವ್ಯಕ್ತಿಯನ್ನಾಗ್ಲಿ, ಒಂದು ವಸ್ತುವನ್ನಾಗ್ಲಿ, ಒಂದು ಸಾಧನವನ್ನಾಗ್ಲಿ, ಒಂದು ಅಧಿಕಾರವನ್ನಾಗ್ಲಿ, ಒಂದು ಸಂಪಾದನೆಯನ್ನಾಗ್ಲಿ, ಯಾವುದನ್ನೇ ನಾವು ಆಧಾರವಾಗಿಟ್ಟುಕೊಂಡು ನಿಶ್ಚಿಂತರಾಗಬೇಕು ಅಂತ ಹೋದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅದೆಲ್ಲವೂ ವಿನಾಶಿಯಾಗಿದೆ. ಹಾಗಾದ್ರೆ ಸನ್ಯಾಸಿಗಳು ಯಾಕಾಗಕ್ಕಾಗ್ಲಿಲ್ಲ? ಸನ್ಯಾಸಿಗಳು ಕೂಡ ಅವಿನಾಶಿಯಾದ ಪರಮಾತ್ಮನನ್ನ, ಅವಿನಾಶಿಯಾದ ಆನಂದವನ್ನ ಮಾತ್ರ ಆಧಾರವಾಗಿಟ್ಟುಕೊಂಡು ಉಳಿದದ್ದೆಲ್ಲವನ್ನ ಯಾರು ಸಾಕ್ಷಿಯಾಗಿ ನೋಡಿದ್ರು, ಸಾಕ್ಷಿಯಾಗಿ ಸಂಪಾದನೆ ಮಾಡಿದ್ರು ಅಂಥವ್ರು 100ಕ್ಕೆ ಒಬ್ಬರು, ನನಗನ್ಸುತ್ತೆ 1,00,000ಕ್ಕೆ ಒಬ್ಬರು ಅವಿನಾಶಿಯನ್ನ ಆಧಾರವಾಗಿಟ್ಟುಕೊಂಡು ಅವರು ನಿಶ್ಚಿಂತರಾಗಿದ್ದಾರೆ. ಆದರೆ 99%
ಭಗವಂತನ ಹೆಸರಲ್ಲಿ ಸನ್ಯಾಸ ದೀಕ್ಷವನ್ನು ತೆಗೆದುಕೊಂಡಿದ್ರು ಕೂಡ ಮತ್ತೆ ವಿನಾಶಿಯಾದ ಒಂದಷ್ಟು ಸಮಾಜ, ವಿನಾಶಿಯಾದ ಒಂದಷ್ಟು ಧರ್ಮ, ವಿನಾಶಿಯಾದಷ್ಟು ಒಂದಷ್ಟು ಸಮಾಜ ಸೇವೆ ಅಂತ ಬಂದು ವಿನಾಶಿಯಾದಂಥ ಭಕ್ತರನ್ನೇ ನಂಬಿಕೊಂಡು ನಿಶ್ಚಿಂತರಾಗಲಿಕ್ಕೆ ಅವ್ರಿಗೂ ಸಾಧ್ಯ ಆಗಲಿಲ್ಲ. ಅದಕ್ಕೆ ಇವತ್ತು ಪರಮಾತ್ಮ ಹೇಳ್ತಿದ್ದಾರೆ ವರದಾನದಲ್ಲಿ, ಮಕ್ಕಳೇ ನೀವು ಯಾವತ್ತೂ ಕೂಡ ಎಲ್ಲಿಯ ತನಕ ನೀವು ವಿನಾಶಿ ಆಧಾರವನ್ನ ನೀವೇ ಕಿತ್ತಿ ಬಿಸಾಕೋದಿಲ್ವೋ, ಅವಿನಾಶಿ ಆಗಿರೋದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದಿಲ್ವೋ, ಅಲ್ಲಿಯ ತನಕ ನೀವು ನಿಶ್ಚಿಂತರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಖುಷಿ, ನಿಮ್ಮ ನಶೆ ತಾತ್ಕಾಲಿಕವಾಗಿರೋದಾಗಿದ್ರೆ ತಾತ್ಕಾಲಿಕವಾಗಿರತಕ್ಕಂಥ ಖುಷಿ ಮಾತ್ರ ಕೊಡ್ಲಿಕ್ಕೆ ಅದಕ್ಕೆ ಸಾಧ್ಯ ಇದೆ. ನೀವು ಅವಿನಾಶಿ ಆಗಿರುವಂತ ನಶೆ ಖುಷಿಯಲ್ಲಿ ಇರೋದಾಗಿದ್ರೆ ಖಂಡಿತವಾಗಿ ನೀವು ನಿಶ್ಚಿಂತರಾಗ್ಬಿಡ್ತೀರಿ. ಅವಿನಾಶಿ ಆದಂತ ಖುಷಿ ನಶೆ ಇರಬೇಕು. ಅದಕ್ಕೆ ಬಾಬರವರು ಹೇಳ್ತಾರೆ, ಇವತ್ತು ಅವಿನಾಶಿ ಹಾಗೂ ಬೇಹದ್ದಿನ ನಶೆಯ ಮೂಲಕ, ಅಧಿಕಾರದ ನಶೆಯ ಮೂಲಕ ಸದಾ ನಿಶ್ಚಿಂತ ಭವ. ಬೇಹದ್ದಿನ ಅಧಿಕಾರ ಯಾವುದು? ನಮಗೆ ಏನು ಸಿಕ್ಬಿಟ್ಟಿದೆ? ನಮಗೆ ಅಧಿಕಾರ. ಪರಮಾತ್ಮ ಭೂಮಿಯಲ್ಲಿ ಬಂದಿದ್ದಾರೆ, ಬ್ರಹ್ಮನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ, ಪ್ರಜಾಪಿತ ಬ್ರಹ್ಮಕುಮಾರ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ನಾನು ಹೇಗೆ ಅವಿನಾಶಿ ಅಧಿಕಾರಿ ಆಗ್ಬಿಡ್ತೀನಿ ಅಂದ್ರೆ, ಯಾವಾಗ ನನ್ನನ್ನ ನಾನು ಅವಿನಾಶಿ ಅಂತ ಭಾವಿಸ್ತೀನಿ ಅಥವಾ ಅವಿನಾಶಿ ಅಂತ ಸತ್ಯವನ್ನ ಅರ್ಥ ಮಾಡ್ಕೊಳ್ತೇನೆ, ಆ ಸತ್ಯ ಅವಿನಾಶಿ ಸ್ಮೃತಿಯಲ್ಲಿ ಬರ್ತೇನೆ, ಆ ಆತ್ಮದ ಸತ್ಯ ಸ್ಮೃತಿಯ ಅವಿನಾಶಿ ನಶೆಯಲ್ಲಿ ತೇಲಾಡ್ತೇನೆ, ಅವಿನಾಶಿ ಅಧಿಕಾರ ನಶೆಯಲ್ಲಿ ನಾನು ಇರ್ತೇನೆ, ಆಗ ನಾನು ಅವಿನಾಶಿಯಲ್ಲಿ ಬೇಹದ್ದಿನಲ್ಲಿ ಬಂದು ಬಿಡುತ್ತೇನೆ. ಎಲ್ಲಿಯ ತನಕ ವಿನಾಶಿ ಪಾತ್ರ ಅಥವಾ ಈ ಶರೀರವನ್ನ ನಾನು ಅನ್ಕೊಳ್ತೀನಿ, ಅಲ್ಲಿ ತನಕ ವಿನಾಶವಾದ ಶರೀರವನ್ನ ನಂಬಿಕೊಂಡಿರುವಾಗ ವಿನಾಶಿ ಸಂಬಂಧ, ವಿನಾಶಿ ಸಂಪಾದನೆ, ವಿನಾಶಿ ಅಧಿಕಾರವನ್ನೇ ಅವಲಂಬಿತ ಮಾಡಿಕೊಂಡಾಗ ನಾನು ವಿನಾಶವಾದ ತಾತ್ಕಾಲಿಕವಾದ ಖುಷಿ ಮತ್ತು ನಶೆಯಲ್ಲಿರ್ಲಿಕ್ಕೆ ಮಾತ್ರ ಸಾಧ್ಯ. ಯಾವಾಗ ಈ ಶರೀರ ವಿನಾಶಿ, ಇದು ನಾನಲ್ಲ, ಒಳಗಿರುವ ಚೈತನ್ಯ ಅಮರ ಆತ್ಮ ಜ್ಯೋತಿ ನಾನು ಅವಿನಾಶಿಯಾಗಿದ್ದೇನೆ, ನಾನು ಬೇಹದ್ದಾಗಿದ್ದೇನೆ, ಸುಮ್ಮನೆ ಪಾತ್ರಕ್ಕೋಸ್ಕರ ಇದರಲ್ಲಿ ಕೂತ್ಕೊಂಡಿದ್ದೇನೆ ಹೊರತಾಗಿ ಈ ಶರೀರ ನನಗೆ ಆಧಾರ ಅಲ್ಲ, ಈ ಶರೀರಕ್ಕೆ ಈ ಪಾತ್ರಕ್ಕೆ ನಾನು ಆಧಾರ ಅಧಿಕಾರಿ ಎನ್ನುವಂತ ಸತ್ಯ ಸ್ಮೃತಿಯ ನಶೆಯಲ್ಲಿ ಬಂದಾಗ ನಾನು ಬೇಹದ್ದಿನ ನಶೆಯಲ್ಲಿ ಇರ್ತೇನೆ. ಯಾವಾಗ ನನ್ನನ್ನು ಆತ್ಮ ಅಂತ ತಿಳ್ಕೊಂಡ ತಕ್ಷಣನೇ ಆತ್ಮದ ರೂಟ್ಗಳು ಬೇರೆ ಇದೆ, ಆತ್ಮದ ಬೇರುಗಳು ಬೇರೆ ಇದೆ, ಆತ್ಮದ ಸಂಬಂಧಗಳು ಬೇರೆ ಇದೆ, ಆತ್ಮದ ಖಜಾನೆ ಬೇರೆ ಇದೆ, ಆತ್ಮದ ಅಧಿಕಾರ ಬೇರೆ ಇದೆ. ಏನು ಅಧಿಕಾರ ಇದೆ ಆತ್ಮ ಅಂತಂದ್ರೆ, ನಾನು ಆತ್ಮ ಅನ್ಕೊಳ್ಳೋದ್ರಿಂದ ಏನೆಲ್ಲ ನನಗೆ ಅಧಿಕಾರ ಬಂದುಬಿಡುತ್ತೆ ಅಂದ್ರೆ, ಯಾವಾಗ ನಮ್ಮನ್ನ ನಾವು ಆತ್ಮ ಅನ್ನುವ ಸ್ಮೃತಿಯಲ್ಲಿ ತಂದುಕೊಳ್ತೀವಿ ಆಗ ನನಗೆ ಅಧಿಕಾರ ಬರುತ್ತೆ. ಸೃಷ್ಟಿಕರ್ತ ಅಂತ ಯಾರನ್ನ ಕರೆದ್ವಿ, ಪರಮಾತ್ಮ ಅಂತ ಯಾರನ್ನ ಕರೆದ್ವಿ, ಆತ ನಮ್ಮಪ್ಪ ಅನ್ನುವ ಜನ್ಮ ಸಿದ್ಧ ಅಧಿಕಾರ ನಮಗಿದೆ. ಬಲೆ ಅನಾದಿ ಆಗಿರಬಹುದು ಪರಮಾತ್ಮ ಮತ್ತು ಆತ್ಮ, ಆದ್ರೆ ಆತ್ಮದ ಸಂಬಂಧ ಇರೋದು ಪರಮಾತ್ಮನ ಜೊತೆಗೆ ಆಗಿರೋದ್ರಿಂದ ನಾವೆಲ್ಲರೂ ಒಂದೇ ಆತ್ಮರು, ನಮಗೊಬ್ಬನೇ ಶಿವ ತಂದೆ ಅನ್ನುವ ಸತ್ಯ ವಿನಾಶ ಅಧಿಕಾರದ ನಶೆ ನಮಗೆ ಏರ್ಬಿಡುತ್ತೆ ತಲೆಗೆ, ಆತ್ಮಕ್ಕೆ ಏರ್ಬಿಡುತ್ತೆ. ಇದು ಆತ್ಮೀಯ ನಶೆ. ಇದು ನನ್ನ ಆತ್ಮ ಅಂದ ತಕ್ಷಣನೇ ನನ್ನ ತಂದೆ ಪರಮಾತ್ಮ ಅನ್ನುವ ನಶೆ ಅಧಿಕಾರ. ಪರಮಾತ್ಮ ನಮ್ಮಪ್ಪ ಸೃಷ್ಟಿಕರ್ತ ಅಂದ ಮೇಲೆ ಈ ಸೃಷ್ಟಿ ನನ್ನ ಅಧೀನ ಅನ್ನುವ ಅಧಿಕಾರದ ನಶೆ ನನಗೆ. ವಾರಸುದಾರ ಈ ಸೃಷ್ಟಿಗೆ ನಾನೇ ಅನ್ನುವ ಅಧಿಕಾರ ಬರುತ್ತೆ. ಆಗ ನಾನು ಬೇಹದ್. ಎಲ್ಲಿ ತನಕ ಇದೆ ಸೃಷ್ಟಿ? ಅನಂತ್ ಬ್ರಹ್ಮಾಂಡ, ಮೂರು ಲೋಕಗಳೆಲ್ಲವೂ ಕೂಡ ಸದಾಕಾಲ ನನ್ನ ಅಧೀನ. ನಾನದರ ಅಧಿಕಾರಿ, ನನ್ನ ಆತ್ಮ, ನನ್ನ ತಂದೆ ಪರಮಾತ್ಮ, ಸೃಷ್ಟಿಕರ್ತ ನಮ್ಮಪ್ಪ, ಸೃಷ್ಟಿ ನಮ್ಮಪ್ಪನ ಆಸ್ತಿ, ನನ್ನ ವಾರಸುಕೆ ಆ ಒಂದು ಆಸ್ತಿಯ ಮೇಲೆ ಇದೆ. ಈ ಆಸ್ತಿಗೆ, ಈ ಸೃಷ್ಟಿಗೆ ವಾರಸುದಾರ ನಾನೇ ಇದ್ದೀನಿ ಅನ್ನುವಂತಹ ಆತ್ಮಿಕ ಅಧಿಕಾರದ ನಶೆ. ಇದರ ಮುಖಾಂತರ ಸದಾ ನಿಶ್ಚಿಂತ ಇರಬಹುದು. ಅನುಭವ ಮಾಡಬೇಕು ಅಂದ್ರೆ ಈ ನಶೆಯಲ್ಲಿ ಬರಲೇಬೇಕು. ನಮಗೆ ಬೇರೆ ದಾರಿ ಇಲ್ಲ. ನೋ ಶಾರ್ಟ್ ಕಟ್ ರೂಟ್ ಅಥವಾ ನೋ ಆಪ್ಷನ್ಸ್.
ಬೇರೆ ಯಾವ ಆಪ್ಷನ್ಸು ಇಲ್ಲ. ಇದನ್ನು ಬಿಟ್ಟು ನಾವು ಸದಾ ನಿಶ್ಚಿಂತ ಆಗ್ತೀನಿ ಅನ್ನೋದಕ್ಕೆ. ಯಾಕಂದ್ರೆ ಅಧಿಕಾರ ಬಂದ ಮೇಲೆ ತಾನೇ ನಾನು ಸಮರ್ಥನಾದಾಗ, ನಾನು ಶಕ್ತಿವಂತನಾದಾಗ ನನಗೆಲ್ಲವೂ ಅಧೀನದಲ್ಲಿ ಬರುತ್ತೆ ಹೊರತಾಗಿ ಸುಮ್ಮನೆ ಯಾವುದು ನನಗೆ ತಲೆ ಬಾಗೋದಿಲ್ಲ. ನಾನು ಆ ಸೀಟಲ್ಲಿ ಕೂತ್ರೆ ನನಗೆಲ್ಲರೂ ಬಾಗ್ತಾರೆ. ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರೂ ಕೂಡ ಅಧಿಕಾರದ ಸೀಟಲ್ಲಿ ನಾವು ಇರೋವರೆಗೂ ನಮಗವ್ರು ಸೆಲ್ಯೂಟ್ ಹೊಡಿತಾರೆ, ನಮಗವ್ರು ಸಲಾಮ ಮಾಡ್ತಾರೆ, ನಾವು ಹೇಳ್ದಂಗೆ ಅವ್ರು ಕೇಳ್ತಾರೆ, ನಮ್ಮ ಆರ್ಡರ್ನ ಅವ್ರ ಆಜ್ಞೆನ ಪಾಲಿಸ್ತಾರೆ. ಎಲ್ಲಿಯ ತನಕ? ಸೀಟಲ್ಲಿರೋ ತನಕ. ಆತ ಹೈಕೋರ್ಟ್ ಜಡ್ಜ್ ಆಗಿದ್ರು ಕೂಡ ಆ ಸೀಟಲ್ಲಿ ಕೂತಾಗ ಆತನ ಮಾತನ್ನ ಮಿನಿಸ್ಟರ್ ಇದ್ರು ಕೇಳಬೇಕು, ಪ್ರೈಮ್ ಮಿನಿಸ್ಟರ್ ಇದ್ರು ಕೇಳಬೇಕು. ಯಾಕೆ? ಆ ಸೀಟಿಗೆ ಅಷ್ಟೊಂದು ಮಹತ್ವ, ಅಧಿಕಾರ ಇರುವಂಥದ್ದು. ಆ ಸೀಟಲ್ಲಿ ಕೂತಿಲ್ದೆ ಇದ್ದಾಗ ನೀವು ಅವ್ರ ಮಾತು ಕೊಡೋಕೆ, ಅವ್ರ ಮಾತು ಕೇಳುವುದಕ್ಕೆ ಯಾರೂ ಹೋಗೋದಿಲ್ಲ. ಯಾಕಂದ್ರೆ ಆ ಸೀಟಲ್ಲಿ ಕೂತಾಗ ಮಾತ್ರ ಅವರಿಗೆ ಬೆಲೆನೇ ಹೊರತಾಗಿ ಆ ಸೀಟಿಂದ ಇಳಿದ ಮೇಲೆ ಇಲ್ಲ. ಅದು ಪ್ರಧಾನಿ ಹುದ್ದೆ ಆಗಿರ್ಬೋದು, ರಾಷ್ಟ್ರಪತಿ ಹುದ್ದೆ ಆಗಿರ್ಬೋದು, ಹೈಕೋರ್ಟ್ ಜಡ್ಜ್ ಆಗಿರ್ಬೋದು, ಮತ್ಯಾವುದೇ ಸ್ಥಾನ ಇರಬಹುದು. ಆ ಸ್ಥಾನದಲ್ಲಿ ಇರುವಾಗ ಅಧಿಕಾರದಿಂದ ಹೇಳಿದಾಗ ಅದರ ಅಧೀನತೆಯಲ್ಲಿ ಎಲ್ಲರೂ ನಾವು ಬಂದು ಬಿಡ್ತೀವಿ. ಯಾರು ಹೇಳ್ಕೊಳ್ಬೇಕಾಗಿಲ್ಲ ನಾನು ಅಧೀನ ಆಗಿದ್ದೀನಿ ಆಗಿಲ್ಲ ಅಂತ. ಆಟೋಮೆಟಿಕ್ಲಿ ಅವರೆಲ್ಲರೂ ಅಧೀನ ಅಂತಾನೆ ಅರ್ಥ. ಹಾಗೆ ರಾಷ್ಟ್ರಪತಿ ಸೀಟಲ್ಲಿ ದ್ರೌಪದಿ ಮುರ್ಮು ಕೂತ್ಕೊಂಡಾದ ಮೇಲೆ ರಾಷ್ಟ್ರದ ಪ್ರಥಮ ಪ್ರಜೆ ಅವರೇ ಅಂದ ಮೇಲೆ ಅವ್ರ ಕೆಳಗಡೆ ನಾವೆಲ್ಲರೂ ಬಂದು ಬಿಡ್ತೀವಿ. ನನಗೆ ಹೇಳಿಲ್ಲ ದ್ರೌಪದಿ ಮುರ್ಮು, ನನಗೆ ಹೇಳಿ ಕೂತ್ಕೊಂಡಿಲ್ಲ, ನಾನು ಯಾಕೆ ಅವ್ರ ಕೆಳಗಡೆ ಬರಬೇಕು ಅಂತ ಅನ್ಕೊಳಕ್ ಆಗಲ್ಲ. ಆ ಸೀಟ್ ರಾಷ್ಟ್ರಪತಿ ಸೀಟ್ ಅಂತೇನಿದೆ, ಅದಕ್ಕೆ ಕಾನೂನಾತ್ಮಕವಾಗಿ ಆ ಅಧಿಕಾರವನ್ನು ಪ್ರಾಪ್ತಿ ಮಾಡ್ಕೊಂಡಲ್ಲಿ ಕೂತ್ಕೊಂಡ್ಬಿಟ್ರು ಅಂದ್ರೆ ನಿನಗೆ ಹೇಳಬೇಕು ಅಂತ ಇಲ್ಲ, ನೀನು ಹೇಳದೇ ಇದ್ರು ಅವ್ರ ಅಧೀನದಲ್ಲಿ ಬರಬೇಕು. ಹೇಗೋ ಹಾಗೆ ಈ ಸೃಷ್ಟಿಯನ್ನ ವಶಪಡಿಸಿಕೊಂಡು, ಈ ಸೃಷ್ಟಿಗೆಲ್ಲ ಹೇಳಿ, ಈ ಸೃಷ್ಟಿಗೆಲ್ಲ ಮುದ್ದು ಮಾಡಿ, ತುತ್ತು ಮಾಡಿ, ಉಣಿಸಿ ನೀನು ಅಧೀನ ಆಗುವಂತ ಹೇಳುವ ಅವಶ್ಯಕತೆ ಇಲ್ಲ. ಸುಮ್ಮನೆ ನಿಮ್ಮನ್ನ ನೀವು ನಿರಾಕಾರಿ ಆತ್ಮ ಜ್ಯೋತಿ ಎನ್ನುವ ಸ್ಮೃತಿಯಲ್ಲಿ ಬನ್ನಿ, ನಾನು ಅವಿನಾಶಿ ಅಮರ ಜ್ಯೋತಿ ಎನ್ನುವ ಸ್ಮೃತಿಯಲ್ಲಿ ಬನ್ನಿ, ನಾನು ಅಕಾಲ ಮೂರ್ತ ಅನ್ನುವಂಥ ಸ್ಮೃತಿಯಲ್ಲಿ ಬನ್ನಿ, ನಾನು ಮೃತ್ಯುಂಜಯ ಅನ್ನುವಂಥ ಸ್ಮೃತಿಯಲ್ಲಿ ಬನ್ನಿ. ಆ ಸ್ಮೃತಿಯಲ್ಲಿ ನೀವು ಬರ್ತಿದ್ದಂಗನೆ ಪಂಚತತ್ವಗಳು ನಿಮ್ಮ ಅಧೀನದಲ್ಲಿ ಬರುತ್ತೆ. ನಮ್ಮಪ್ಪ ಪರಮಾತ್ಮ ಅನ್ನುವ ಸ್ಮೃತಿ ನಶೆಯಲ್ಲಿ ಬನ್ನಿ, ನಮ್ಮಪ್ಪ ಸೃಷ್ಟಿಕರ್ತ ಅನ್ನುವ ಸ್ಮೃತಿಯಲ್ಲಿ ಬನ್ನಿ. ಅಪ್ಪ ಮಕ್ಕಳ ಅವಿನಾವ ಸಂಬಂಧದಲ್ಲಿ ಅಧಿಕಾರ ಬೇಹದ್ದಿನ ನಶೆಯಲ್ಲಿ ಇರಿ. ಇದೇ ಬೇಹದ್ದಿನ ಅಧಿಕಾರ ನಮಗೆ. ಆತ್ಮ ಅನ್ನೋದೊಂದು ಸೀಟ್, ಅದು ಆ ಸೀಟಲ್ಲಿ ಯಾರು ಕೂತ್ಕೊಂಡ್ರು ಕೂಡ ಅವರಿಗೆ ಇಡೀ ಪ್ರಕೃತಿ ಅಧೀನ ಆಗಬೇಕು. ಇದು ಸೃಷ್ಟಿಯ ನಿಯಮ, ಸೃಷ್ಟಿಯ ಕಾನೂನು. ಇದು ಹೇಳಿ ಕೇಳಿ ಕೂತ್ಕೋಬೇಕಂತಿಲ್ಲ, ನೀ ಸುಮ್ ಕೂತ್ಕೋ, ಆಟೋಮೆಟಿಕ್ ಆಗಿ ನಿನ್ನ ಅಧೀನದಲ್ಲಿ ಎಲ್ಲವೂ ಬಂದ್ಬಿಡುತ್ತೆ. ಯಾರು ಕೊಟ್ಟಿದ್ದಾರೆ ಈ ಕಾನೂನನ್ನ ನಮಗಲ್ಲಿ ಕೂತ್ಕೊಳ್ಳೋದಕ್ಕೆ? ಸ್ವಯಂ ಸೃಷ್ಟಿಕರ್ತ ಪರಮಾತ್ಮನೇ ಬಂದು ಹೇಳಿದಾನೆ, ಮಗು ನಿನ್ನ ಸೀಟ್ ಈ ಶರೀರ ಅಲ್ಲ, ನಿನ್ನ ಸೀಟ್ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮಿಕ ಸ್ಮೃತಿಯ ಸೀಟಲ್ಲಿ ನೀನು ಸೆಟ್ ಆಗು. ಆಟೋಮೆಟಿಕ್ ಆಗಿ ಎಲ್ಲವೂ ರೀಸೆಟ್ ಆಗಿ ನಿನ್ನ ಅಧೀನದಲ್ಲಿ ಬರುತ್ತೆ, ನಿನ್ನ ಕೈವಶ ಆಗತ್ತೆ. ಇದು ಪರಮಾತ್ಮ ಹೇಳಿರೋದು, ಪರಮಾತ್ಮ ನಮಗೆ ಪರ್ಮಿಷನ್ ಕೊಟ್ಟಿರೋದು. ಡ್ರಾಮಾದ ಈ ಒಂದು ಸಮಯದಲ್ಲಿ ಮಾತ್ರ ನಿಮಗೆ ಆ ಸೀಟಲ್ಲಿ ಕೂತ್ಕೊಳ್ಳುವಂತ ಅವಕಾಶ ಇದೆ. ಯಾರು ಬೇಕಾದ್ರೂ ಕೂತ್ಕೊಳ್ಳಿ, ನಿಮಗೆ ಅಧೀನ ಆಗತ್ತೆ ಈ ಪ್ರಕೃತಿ ಅಂತ ಹೇಳ್ತಿದ್ದಾರೆ ಪರಮಾತ್ಮ. ಆದ್ರೆ ನಾವು ಕೂತ್ಕೊಂಡಿಲ್ಲ ಅಂದ್ರೆ ನಮ್ಗೆ ಯಾರು ಕೂಡ ಮಾತು ಕೇಳೋದಿಲ್ಲ. ನಿಮಗೆ ಅವಿನಾಶಿ ಮತ್ತು ಬೇಹದ್ದಿನ ಅಧಿಕಾರದ ನಶೆ ಇರಬೇಕು, ಖುಷಿ ಇರಬೇಕು ಅಂದ್ರೆ ಈ ಜಾಗದಲ್ಲಿ ಕೂಡದ ಹೊರತು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೇ ಆತ್ಮ ಹೋ, ನಾನೊಂದು ಆತ್ಮ ಜ್ಯೋತಿ ನಾನು ಅನ್ನುವಂತ ಆತ್ಮದ ನಶೆಯಲ್ಲಿ ಇರುವವರೆಗೂ, ಆತ್ಮದ ಖುಷಿಯಲ್ಲಿ ಇರುವವರೆಗೂ ಬೇಹದ್ದಿನ ನಶೆ ನಿಮಗೆ ಇದ್ದೇ ಇರುತ್ತೆ. ಬೇಹದ್ದಿನ ಅಧಿಕಾರಿ ನೀವಾಗ್ಬಿಟ್ಟಿರ್ತೀರಿ. ಪರಮಾತ್ಮ ನಿಮ್ಮ ಸ್ವತಃ ತಂದೆ ಆಗಿರ್ತಾರೆ, ಹಾಗೇ ಇದ್ದಾರೆ. ಆದರೆ ನೀನು ಅಂದುಕೊಂಡಾಗ, ನೀನು ಆ ಸೀಟಲ್ಲಿ ಕೂತಾಗ ನೀನು ಅಧಿಕಾರಿ ಆಗ್ತೀಯ, ವಾರಸುದಾರನ ಆಗ್ತೀಯ, ಆಗ ಸೃಷ್ಟಿಗೆ ಪತಿ ಆಗ್ತೀಯ. ನೀನು ಪ್ರಕೃತಿ ಜೀತಾತ್ಮನಾಗ್ತೀಯ, ಪ್ರಕೃತಿ ಪತಿ ಆಗ್ತೀಯ. ಆಗ ಪ್ರಕೃತಿ ಎಲ್ಲವೂ ನಿನ್ನ ವಶದಲ್ಲಿರುತ್ತೆ, ನಿನ್ನ ಅಧೀನದಲ್ಲಿ ಬರುತ್ತೆ. ಆಗ ನೀನು ನಿಶ್ಚಿಂತ, ನಿನಗೆ ಯಾವ ಭಯ ಇಲ್ಲ, ಯಾವ ಚಿಂತೆ ಇಲ್ಲ, ಯಾವುದೇ ನಿನಗೆ ತೊಂದರೆ ಇಲ್ಲವೇ ಇಲ್ಲ.
ಯಾಕಂದ್ರೆ ಆತ್ಮಕ್ಕೆ ರೋಗ ಇಲ್ಲ, ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ಹಸಿವಿಲ್ಲ, ಆತ್ಮಕ್ಕೆ ಚಿಂತೆ ಇಲ್ಲ, ಆತ್ಮಕ್ಕೆ ದುಃಖ ಇಲ್ಲ, ಆತ್ಮಕ್ಕೆ ಭಯ ಇಲ್ಲ. ಆತ್ಮ ಸದಾ ಸಚ್ಚಿದಾನಂದ ಸ್ವರೂಪ. ಆತ್ಮ ಸದಾ ಅತೀಂದ್ರಿಯ ಸುಖದ ಆನಂದದಲ್ಲಿರುವಂಥದ್ದು. ಆತ್ಮ ಆನಂದದಲ್ಲಿ ಅನುಭವ ಮಾಡೋದು ಇದು ಬೇಹದ್ದಿನ ಅಧಿಕಾರದ ನಶೆ, ಖುಷಿ, ಅವಿನಾಶಿ ಬೇಹದ್ದಿನ ಆತ್ಮಿಕ ನಶೆ, ಇದು ಅಧಿಕಾರದ ನಶೆ. ಇದು ಇದರಲ್ಲಿದ್ದಾಗ ನಾನು, ನಮ್ಮಪ್ಪ, ನನ್ನ ಧರ್ಮ, ನಾನು ಬೇಹದ್, ನಾನು ಅವಿನಾಶಿ ಎನ್ನುವ ಸ್ಮೃತಿ ಏನು ಮಾಡುತ್ತೆ, ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಮ್ಮನ್ನ ಅಧಿಕಾರಿಯನ್ನಾಗಿಡುತ್ತೆ, ಸದಾ ನಿಶ್ಚಿಂತರನ್ನಾಗಿ ಮಾಡುತ್ತೆ. ಅದಕ್ಕೆ ಬಾಬರವರು ಹೇಳ್ತಾರೆ, ಸದಾ ಕಾಲ ನೀವು ನಿಶ್ಚಿಂತರಾಗಿರಬೇಕು. ಯಾವುದಕ್ಕೂ ಇಲ್ಲಿ ಚಿಂತಾ ಮಾಡುವಂತ ಅವಶ್ಯಕತೆ ಇಲ್ಲ. ಚಿಂತಾ ಪ್ರೂಫ್ ಆಗಬೇಕು ನೀವು ಅಂತ ಹೇಳ್ತಾರೆ. ಚಿಂತೆ ಅನ್ನೋದೇ ನಿಮ್ಮ ಡಿಕ್ಷನರಿಲಿ ಇರಬಾರದು. ಏನಕ್ಕಾಗಿ ಚಿಂತೆ ಮಾಡಬೇಕು? ದೊರೆತಿರಬೇಕಾದ ಪರಮಾತ್ಮನೇ ದೊರೆತಾಗಿದೆ, ಸಿಗಬೇಕಾದ ತಂದೆ ನಿನಗೆ ಸಿಕ್ಕಾಗಿದೆ, ನಿನಗೆ ಬರಬೇಕಾದ ಆಸ್ತಿ ಬಂದೇ ಬರುತ್ತೆ, ನೀನು ಸೃಷ್ಟಿಗೇನೆ ವಾರಸುದಾರನಿದೆಯಾ. ಇನ್ಯಾವುದಕ್ಕಾಗಿ ಹಂಜುವುದು ಅಳುಕುವುದು ಬೇಡ. ನೀನು ಸಾಮಾನ್ಯನಲ್ಲ, ನೀನು ಅಮೃತ ಪುತ್ರನಿದೆಯಾ. ಈ ಒಂದು ಆತ್ಮಿಕ ನಶೆ ನಿನ್ನನ್ನ ಬೇಹದ್ದಿನ ಸುಖದಲ್ಲಿ, ಬೇಹದ್ದಿನ ಅಧಿಕಾರದಲ್ಲಿ, ಅವಿನಾಶಿ ನಶೆಯಲ್ಲಿ ತೆಗೆದುಕೊಂಡು ಬರುತ್ತೆ. ಆಗ ನಿನಗೆ ಈ ಲೋಕದ ಯಾವುದೇ ಭಯ ಇರುವುದಿಲ್ಲ. ಅದಕ್ಕೆ ಸಿದ್ಧಾರೂಢರಿಗೆ ಆರೂಢರು ಅಂತ ಕರೆದ್ರು. ಯಾಕೆ ಆರೂಢರು ಅಂತ ಕರೆದ್ರು? ಅವ್ರಿಗೆ ಇಷ್ಟು ಸ್ಪಷ್ಟವಾದ ಆತ್ಮ, ಪರಮಾತ್ಮ, ಸೃಷ್ಟಿಯ ಮೂರು ಲೋಕದ ಮೂರು ಕಾಲದ ಜ್ಞಾನ ಇರಲಿಲ್ಲ ಆ ಟೈಮಲ್ಲಿ. ಪರಮಾತ್ಮನ ಮೇಲೆ ಒಂದು ನಿಶ್ಚಯ, ಒಂದು ಭಕ್ತಿ ಅಷ್ಟೇ ಇದ್ದಿದ್ದು. ಆ ಪರಮಾತ್ಮನಿಗಾಗಿ ಬಲಿಹಾರಿ ಒಂದು ಸಮರ್ಪಣ ಭಾವದಲ್ಲಿ ಇದ್ರು. ಅಷ್ಟಕ್ಕೆ ಅವರು ಅಶರೀರಿ ಸ್ಥಿತಿಯನ್ನು ತಲುಪಿದ್ರು. ಬರೀ ಪರಮಾತ್ಮನ ಮೇಲೆ ನಿಶ್ಚಯ ಇಟ್ಟು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡಿರುವ ಭಾವವೇ ಅವರ ತಲೆ ಮೇಲೆ ಬೆಂಕಿಯನ್ನಿಟ್ಟರು ಕೂಡ ಅದರ ಪ್ರಭಾವ ಅವರಿಗೆ ಆಗಲಿಲ್ಲ. ಯಾರು ಅವ್ರ ತಲೆ ಮೇಲೆ ಬೆಂಕಿ ಇಟ್ಟು ಚೆಲ್ಲಾಟವನ್ನಾಡಿದ್ರು ಅವರಿಗೂ ಕೂಡ ಒಡಿಬೇಡಿ ಅಂತ ಆಜ್ಞೆ ಮಾಡ್ತಾರೆ. ಅವ್ರದ್ದೇನು ತಪ್ಪಿಲ್ಲ, ಇದು ನನ್ನ ಪಾಲಿಗೆ ಬಂದ ಅಮೃತ, ಇದು ನನ್ನ ತಟ್ಟೆಯಲ್ಲಿ ಬಂದ ಊಟ, ಇದು ನಾನು ಸ್ವೀಕಾರ ಮಾಡ್ಬೇಕಲ್ಲ ಹೊರತಾಗಿ ಅವ್ರ ಮೇಲೆ ಆರೋಪ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಇರೋದಿಲ್ಲ, ಅವ್ರಿಗೆ ಏನೂ ಮಾಡಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಆ ಪುಣ್ಯಾತ್ಮ ಎಂಥ ಒಂದು ಪರಮಾತ್ಮನ ಭಕ್ತಿಯಲ್ಲಿ ತಲ್ಲೀನ ಆಗಿರಬೇಡ, ಪರಮಾತ್ಮನ ಮೇಲೆ ನಿಶ್ಚಯ ಇರಬೇಡ, ಈ ಸೃಷ್ಟಿಯ ಮೇಲೆ ನಿಯಮದ ಮೇಲೆ ನಿಶ್ಚಯ ಇರಬೇಡ. ಹೇಳಿ, ಇದು ನನ್ನ ಊಟ, ನಾನು ಊಟ ಮಾಡಬೇಕು, ಅವ್ರಿಗೆ ಯಾಕೆ? ಅವ್ರು ಬಡಿಸಿರೋದಷ್ಟೇ ಅವ್ರ ಕೆಲಸ. ನನ್ನ ತಟ್ಟೆ ಒಳಗಡೆ ಏನು ಬರ್ಬೇಕು ಅದು ಬಂದಿದೆ. ಅವರಿಗೆ ಪರಮಾತ್ಮ ನನಗೆ ಏನು ಬಡಿಸ್ಬೇಕು ಅಂತ ಕೊಟ್ಟಿದ್ರು ಅದನ್ನ ಅವರು ಬಡಿಸಿದಾರಷ್ಟೇ. ಪರಮಾತ್ಮನ ಬಾಣಲಿ ಇದು ಬಾಣ, ಇದು ಪರಮಾತ್ಮನ ಪಾತ್ರೆ, ಇದು ಸೃಷ್ಟಿಯ ಪಾತ್ರೆ. ಇದು ನನಗೆ ತಟ್ಟೆ ಹಸಿವಾಗಿತ್ತು, ನಾನು ಈ ಜನ್ಮದಲ್ಲಿ ಭೋಗಿಸ್ಲಿಕ್ಕೆ ಬಂದಿದ್ದೀನಿ, ನನಗೆ ಯಾರ್ಯಾರ ಕಡೆಯಿಂದ ಏನೇನು ಬಡಿಸ್ಬೇಕು ಅನ್ನೋದು ಆಲ್ರೆಡಿ ಪೂರ್ವ ನಿಯಮ ಆಗೋಗಿದೆ. ಕೆಲವರು ಪಾಯಸ ಹಾಕ್ತಾರೆ, ಕೆಲವರು ಅನ್ನ ಹಾಕ್ತಾರೆ, ಕೆಲವರು ಸಾಂಬಾರ್ ಹಾಕ್ತಾರೆ, ಅದ್ರ ಜೊತೆಗೆ ಕೆಲವಷ್ಟು ವಿಷನೂ ಹಾಕ್ತಾರೆ. ಅವರವರ ಪಾತ್ರೆಯಲ್ಲಿ ಏನೇನು ನನಗೆ ಬಡಿಸಬೇಕು ಅಂತ ಸೃಷ್ಟಿಯ ನಿಯಮ ಅವರಿಗೆ ಪಾತ್ರೆ ಕೊಟ್ಟಿದೆಯೋ ಅದನ್ನ ಅವರು ಬಡಿಸಿ ಹೋಗಿದ್ದಾರೆ. ಉಣೋದು ನನ್ನ ಕೆಲಸವೇ ಹೊರತಾಗಿ ಅವರಿಗೆ ಉಗಿಯೋದಲ್ಲ. ಇದನ್ನು ಸ್ವೀಕಾರ ಮಾಡಬೇಕು ಹೊರತಾಗಿ ಅವ್ರ ಮೇಲೆ ಆರೋಪ ಮಾಡೋದಲ್ಲ ಅಂತ ಡ್ರಾಮಾ ಪಾಠ ಕರ್ಮ ಸಿದ್ಧಾಂತವನ್ನು ಅವತ್ತಷ್ಟು ಒಪ್ಕೊಂಡ್ಬಿಟ್ಟಿದ್ರು ಅವರು. ಅದಕ್ಕೆ ಅವ್ರಿಗೆ ನೀನು ಈ ರೂಢಿ ಆತ ಅಲ್ಲಪ್ಪ, ನೀನು ಆರೂಢ. ಯಾವ ರೂಢ? ಆರೂಢ. ನೀನು ಅವಿನಾಶಿ ರೂಢ, ಅಕಾಲ ರೂಢ, ಅನಾದಿ ರೂಢ. ನೀನು ಈ ಲೌಕಿಕ ರೂಢದಲ್ಲಿ ಇಲ್ಲ, ಅಲೌಕಿಕದಲ್ಲಿರುವ ಆತ ನೀನು ಅಂತ ತಿಳ್ಕೊಂಡು ಆರೂಢರು ಅಂತ ಹೇಳಿದ್ರು. ಹೇಗೆ ನಾವು ಅವಿನಾಶಿ ಆತ್ಮದ ಸ್ಮೃತಿಯ ನಶೆಯಲ್ಲಿ ಇರ್ತೇವೆ, ಅಷ್ಟು ನಮಗೆ ಲೌಕಿಕದ ಭಯ ಮತ್ತು ಭ್ರಾಂತಿಗಳಿರೋದಿಲ್ಲ. ಈ ರೂಢಿಯಲ್ಲಿ ಯಾವುದು ನಮಗೆ ಎಫೆಕ್ಟ್ ಆಗೋದಿಲ್ಲ ನಾವು ಆ ರೂಢಿಯಲ್ಲಿ ಹೋಗ್ಬಿಟ್ರೆ. ಅದಕ್ಕೆ ಸಾಧ್ಯವಾದಷ್ಟು ಪ್ರತಿದಿನ ಆತ್ಮದ ಸ್ಮೃತಿ, ಆತ್ಮದ ಅಭ್ಯಾಸವನ್ನ ಮಾಡಿ.
ಆತ್ಮದ ಸ್ಮೃತಿ, ಆತ್ಮದ ಅಭ್ಯಾಸ ಇಲ್ಲದ ಹೊರತು ಅವಿನಾಶಿ ಬೇಹದ್ದಿನ ಸುಖ, ಅತೀಂದ್ರಿಯ ಆನಂದವನ್ನು ಅನುಭವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಅತೀಂದ್ರಿಯ ಸುಖ, ಬೇಹದ್ದಿನ ಆನಂದವನ್ನು ಅನುಭವ ಮಾಡಬೇಕು ಅಂದ್ರೆ ನಾವೆಲ್ಲರೂ ಕೂಡ ಬಹಳ ಅತೀಂದ್ರಿಯ ಸುಖದಲ್ಲಿ ಬರಬೇಕು, ನಿಶ್ಚಯದಲ್ಲಿ ಬರಬೇಕು. ಎಷ್ಟು ಆತ್ಮದ ಮೇಲೆ ನಿಶ್ಚಯ, ಪರಮಾತ್ಮನ ಮೇಲೆ ನಿಶ್ಚಯ ನಮಗೆ ಬರುತ್ತದೆ, ನನ್ನ ಮೇಲೆ ನನಗೆ, ಪರಮಾತ್ಮನ ಮೇಲೆ ನನಗೆ ನಿಶ್ಚಯ ಬಂದಷ್ಟು ನಾನು ನಿಶ್ಚಿಂತ ಆಗ್ತಾ ಹೋಗ್ತೀನಿ. ಸ್ವನಿಶ್ಚಯ, ಪರಮಾತ್ಮನ ಮೇಲೆ ನಿಶ್ಚಯ. ಅದಕ್ಕೆ ಭಗವಂತ ಹೇಳ್ತಾರೆ, ಅಪನೆ ಕ ಊಪರ್ ಆಪ ಭರೋಸಾ ಕರೋ, ನಿಮ್ಮ ಮೇಲೆ ನೀವು ಭರವಸೆಯನ್ನು ಇಟ್ಕೊಳ್ಳಿ, ಯಾರ ಮೇಲೆ ಅಲ್ಲ, ಯಾರ ಮೇಲೆ ಆಧಾರಿತ ಆಗಬೇಡಿ. ನಿರಾಧಾರಿ ಬನೋ, ನಿರಾಕಾರಿ ಬನೋ, ನಿರಹಂಕಾರಿ ಬನೋ, ನಿರ್ವಿಕಾರಿ ಬನೋ. ನಿರಾಧಾರನಾಗಬೇಕು ಅಂದ್ರೆ ನಾನು ನಿರಾಕಾರಿ ಆಗಿರಬೇಕು. ನಿರಾಕಾರಿ ಆದಾಗಲೇ ನಾನು ನಿರ್ವಿಕಾರಿ ಆಗ್ತೀನಿ. ನಿರ್ವಿಕಾರಿ ಆದಾಗಲೇ ನಾನು ನಿಜಾನಂದದಲ್ಲಿ ಬರ್ತೇನೆ, ನಿರಹಂಕಾರಿಯಲ್ಲಿ ಬರ್ತೇನೆ. ಅದಕ್ಕೆ ಏನೆಲ್ಲ ಮಾಡಿದವರು ನಿಶ್ಚಿಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಎಲ್ಲರನ್ನ ಒಂದು ಕಡೆ ಇಟ್ಟು ಎಲ್ಲರನ್ನ ಕೇಳಿಕೊಂಡು ಬಂದು ಲಕ್ಷಕ್ಕೊಬ್ರು, ಕೋಟಿಗೊಬ್ರು ಅದರಲ್ಲಿ ನಿಶ್ಚಿಂತರಾಗಿದ್ದಾರೆ. ಭಕ್ತಿಯಲ್ಲಿ ಮಾಡೋರು, ಆಧ್ಯಾತ್ಮದಲ್ಲಿರೋರು. ಉಳಿದಿರೋರೆಲ್ಲ ಬೇಕಾದಷ್ಟು ಸಂಪಾದನೆ ಮಾಡಿದ್ರು, ಹೆಸರು, ಸ್ಥಾನ, ಮಾನ, ಅಧಿಕಾರ, ಜನ ಎಲ್ಲ ಗಳಿಸಿರೋರು ಜಗತ್ತಲ್ಲಿ ಇದ್ರೂ ಕೂಡ ಅವ್ರು ನಿಶ್ಚಿಂತರಾಗಿಲ್ಲ. ತಾತ್ಕಾಲಿಕವಾದ ಖುಷಿಯನ್ನು ಅನುಭವ ಮಾಡಿರ್ಬೋದು, ಆದರೆ ನಿಶ್ಚಿಂತರಾಗಲಿಲ್ಲ ಅವ್ರು ಯಾರು. ಆದರೆ ಭಕ್ತಿ ಮಾರ್ಗದಲ್ಲಿರುವಂಥ ಕೆಲವರು ಪುಣ್ಯಾತ್ಮರು, ಮಹಾತ್ಮರು, ಸಂತರು, ಶರಣರು ಲಕ್ಷಕ್ಕೊಬ್ರು ನಿಶ್ಚಿಂತ ಆಗಿರ್ಬೋದಷ್ಟೇ. ಆದರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈ ಒಂದು 7 ದಿನದ ಜ್ಞಾನವನ್ನು ಪಡೆದಿರುವಂತಹ ಯಾವುದೇ ಒಬ್ಬ ವಿದ್ಯಾರ್ಥಿಯನ್ನ ಹಿಡಿದುಕೊಂಡು ಆರಂಭದಿಂದ ಇಲ್ಲಿಯ ತನಕ ಈ ಜ್ಞಾನ ಪಡೆದು ಈ ಮಾರ್ಗದಲ್ಲಿ ನಡೆಯುವಂಥವರನ್ನ ಯಾರನ್ನೇ ಹೋಗಿ ಮಾತಾಡಿಸಿ, ಲೌಕಿಕದವರಿಗಿಂತ, ಭಕ್ತಿ ಮಾರ್ಗದಲ್ಲಿ ಇರುವವರಿಗಿಂತ ಈ ಬ್ರಹ್ಮಕುಮಾರೀಸ್ ಜ್ಞಾನವನ್ನ ಪಡೆದ ಮೇಲೆ 50% ನಿಶ್ಚಿಂತಕ್ಕೆ ಬಂದುಬಿಟ್ಟಿರ್ತಾರೆ. ಮೊದಲಿಗಿಂತ ಈಗ 50% ನಿಶ್ಚಿಂತಕ್ಕೆ ಬಂದುಬಿಟ್ಟಿರ್ತಾರೆ. ಅವರವರ ಸಾಧನೆ, ಅವರವರ ಪುರುಷಾರ್ಥದ ಆಧಾರದ ಮೇಲೆ ಕೆಲವರು 60%, ಕೆಲವರು 80%, ಕೆಲವರು 90% ನಿಶ್ಚಿಂತತೆಗೆ ಬಂದು ಬಿಟ್ಟಿರ್ತಾರೆ. ಹೊರಗಡೆ ಲೌಕಿಕದ ಇಡೀ ಜಗತ್ತಿನ ಸರ್ವಾತ್ಮರನ್ನ ನೋಡೋದು ಮತ್ತು ಬ್ರಹ್ಮಕುಮಾರಿಸಿಯಲ್ಲಿರುವಂತ ಆತ್ಮರ ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಅಲ್ಲಿ ಲಕ್ಷಕ್ಕೊಬ್ರು ಇದ್ರೆ ಇಲ್ಲಿ 100ಕ್ಕೊಬ್ರು ನಮಗೆ ಸಿಕ್ಕೇ ಸಿಗ್ತಾರೆ. ಯಾಕಂದ್ರೆ ಈ ಜ್ಞಾನ ಅಷ್ಟು ಸ್ಪಷ್ಟವಾಗಿದೆ, ಅಷ್ಟು ಆತ್ಮದ ನಿಶ್ಚಯ, ಪರಮಾತ್ಮ ನಿಶ್ಚಯ, ಸೃಷ್ಟಿಯ ನಿಶ್ಚಯವನ್ನ ಮಾಡಿಸಿದ್ದಾರೆ ಪರಮಾತ್ಮ. ಈ ಅವಿನಾಶಿ ಸ್ಮೃತಿಯ ಸ್ವರೂಪದಲ್ಲಿ ಬಂದ ಮೇಲೆ ನಿಮಗೆ ವಿನಾಶಿಯಾಗಿರುವುದರ ಭಯ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಅನ್ನುವ ರಾಜಯೋಗವನ್ನ ಕಲಿಸಿದರೆ ಪರಮಾತ್ಮ. ಹಾಗಾಗಿ ಇಚ್ಛಾ ಮಾತ್ರಂ ಅವಿದ್ಯ, ಇಚ್ಛೆ ಅಂದ್ರೆ ಏನು ಅಂತ ಗೊತ್ತಿರಬಾರದು. ಆ ಒಂದು ಸ್ಮೃತಿಯಲ್ಲಿ ಬನ್ನಿ, ಅರ್ಥಾತ್ ಆತ್ಮದ ಸ್ಮೃತಿಯಲ್ಲಿ ಇರಿ ಅನ್ನುವಂತ ಆದೇಶವನ್ನ ಮಾಡಿರುವ ಕಾರಣ ನಾವೆಲ್ಲರೂ ಪ್ರತಿನಿತ್ಯ ಆತ್ಮದ ಅನುಭೂತಿ, ಪರಮಾತ್ಮನ ಅನುಭೂತಿ ಮತ್ತು ಸೃಷ್ಟಿಯ ನಿಶ್ಚಿಂತತೆ ಸಾಕ್ಷಿ ಭಾವದಲ್ಲಿ ಬಂದಿರೋರಾಗಿರೋದ್ರಿಂದ ಯಾರೆಲ್ಲ ಈ ಜ್ಞಾನವನ್ನು ತೆಗೆದುಕೊಂಡು ಪ್ರತಿನಿತ್ಯ ಮುರುಳಿ ಚಿಂತನೆಯನ್ನ ಕೇಳ್ತಾ ಯೋಗಾಭ್ಯಾಸವನ್ನ ಮಾಡ್ತಾ ಬಂದಿರ್ತಾರೆ, ಅವರು ಎಲ್ಲರೂ ಕೂಡ ಲೌಕಿಕದವರು ಹೋಲಿಸಿದ್ರೆ ಬಹುಶಃ ಬಹಳಷ್ಟು ನಾವು ನಿಶ್ಚಿಂತರಾಗಿಬಿಟ್ಟಿರ್ತಾರೆ. ಆದರೆ ಇನ್ನೂ ಪುರುಷಾರ್ಥದಲ್ಲಿ ಇದ್ದಾರೆ ಅಲ್ಪ ಸ್ವಲ್ಪ. ಯಾಕಂದ್ರೆ ಯಾಕೆ ಆ ಒಂದು ಡೈರೆಕ್ಟ್ ಆಗಿ ನಾನು ಈ ಮಾತನ್ನ ಸತ್ಯವನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಅವರು ವಿನಾಶನ ಆಧಾರ ಮಾಡಿಕೊಂಡವರಲ್ಲ, ಅವ್ರ ಶರೀರವನ್ನ ಸಂಬಂಧವನ್ನ ಆಧಾರ ಮಾಡ್ಕೊಂಡಿರೋರಲ್ಲ. ಹಾಗಂತ ಪಾತ್ರದಿಂದನೇ ಪೂರ್ತಿ ಹೊರಗಡೆ ಬಂದು ಸನ್ಯಾಸ ತಗೊಂಡ್ಬಿಟ್ಟಿದಾರಂದ್ರೆ ಇಲ್ಲ. ಇರುವವರೆಗೂ ಪಾತ್ರ ನಿಭಾಯಿಸ್ತಾರೆ, ಇರುವವರೆಗೂ ಅವರು ಸ್ವಲ್ಪ ಬಡದಾಡ್ತಾರೆ, ಹೆಂಡತಿ ಮಕ್ಕಳು ಸಂಪಾದನೆ ಅಂತ ಮಾಡ್ಲೇಬೇಕು, ಮಾಡ್ತಾರೆ ನಿಜ. ಆದ್ರೆ ಒಳಗಡೆ ಗಟ್ಟಿಯಾಗಿ ಯಾವುದನ್ನ ಹಿಡ್ಕೊಂಡಿದ್ದಾರೆ ಅಂದ್ರೆ ನಾನು ಆತ್ಮ ಅನ್ನುವ ಸತ್ಯ ಗೊತ್ತಾಗೋಗಿದೆ, ಪರಮಾತ್ಮನ ಮಪ್ಪ ಅನ್ನುವ ಸತ್ಯ ಗೊತ್ತಾಗಿರುವ ಈ ವಿನಾಶನ ಹಿಡ್ಕೊಂಡಿರೋದ್ರಿಂದ ಅಂತಿಮವಾಗಿ ಅವರು
ಪರಿಸ್ಥಿತಿಗಳು ಎಷ್ಟೇ ಬಂದರೂ ಕೂಡ, ದುಃಖದ ಸನ್ನಿವೇಶಗಳು ಎಷ್ಟೇ ಬಂದರೂ ಕೂಡ, ಲೋಕದ ಕಣ್ಣಿನ ಜೊತೆಗೆ ಅವ್ರದ್ದು ಒಂದಷ್ಟು ಭಾವನೆಗಳು ಹೊರಗಡೆ ಬಂದು ಒಂದೆರಡು ಕಣ್ಣೀರು ಹಾಕಿದ್ರು ಕೂಡ, ಆದರೆ ಒಳಗಡೆ ಆದಷ್ಟು ಬೇಗನೆ ಗಟ್ಟಿಯಾಗಿ ಅವರು ಮತ್ತೆ ಆ ಒಂದು ಅವಿನಾಶಿ ಅತೀಂದ್ರಿಯ ಸುಖದಲ್ಲಿ ಹೋಗಿಬಿಡ್ಲಿಕ್ಕೆ ಅವಕಾಶ ಇರೋದ್ರಿಂದನೇ ಇಲ್ಲಿ ಬಹಳ ಜನ ನಿಶ್ಚಿಂತರಾಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಈ ಜ್ಞಾನವನ್ನ ಜಗತ್ತಿನ ಎಲ್ಲಾ ಧರ್ಮದ ಆತ್ಮರಿಗೂ ಕೂಡ ಕೊಟ್ಟು ಆದಷ್ಟು ಬೇಗ ಈ ಜಗತ್ತನ್ನ ನಿಶ್ಚಿಂತ ಮಾಡಬೇಕಾಗಿದೆ, ಚಿಂತಾಮುಕ್ತ ಜಗತ್ತನ್ನ ಮಾಡಬೇಕಾಗಿದೆ ಅಂತಾನೆ ಪರಮಾತ್ಮ ಆದೇಶ ಮಾಡಿರುವುದು. ವಿಶ್ವದಲ್ಲಿ ಶಾಂತಿ ಬರಬೇಕು, ನಿಶ್ಚಿಂತತೆ ಬರಬೇಕು, ಚಿಂತಾ ಮುಕ್ತ ಆಗಬೇಕು, ಭಯ ಮುಕ್ತ ಆಗಬೇಕು ಈ ಪ್ರಪಂಚ ಅಂದ್ರೆ ಎಲ್ಲರಿಗೂ ಕೂಡ ಈ ಸತ್ಯ ಜ್ಞಾನವನ್ನ ಕೊಡಬೇಕು. ಹಾಗಾಗಿನೇ ವಿಶ್ವದ 150 ದೇಶಗಳಲ್ಲಿ ಎಲ್ಲಾ ಶಾಖೆಗಳನ್ನು ತೆರೆದು ಉಚಿತವಾಗಿ ಗಲ್ಲಿ ಗಲ್ಲಿಯಲ್ಲಿಯೂ ಗ್ರಾಮ ಗ್ರಾಮಗಳಲ್ಲಿಯೂ ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯ ಓಂ ಶಾಂತಿಯ ಸೇವಾ ಕೇಂದ್ರಗಳು ಆರಂಭವಾಗಿ ಲಕ್ಷಾಂತರ ಆತ್ಮರು ಇದರಲ್ಲಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಾ ಎಲ್ಲ ಆತ್ಮರ ಕಲ್ಯಾಣವನ್ನ ಬಯಸಿ ತಮಗೆ ಸಿಕ್ಕಿರುವಂತೆ ಅವಿನಾಶಿ ಜ್ಞಾನದ ಖುಷಿಯ ನಶೆಯನ್ನ ಎಲ್ಲರಿಗೂ ಕೂಡ ಸಿಗಲಿ ಅನ್ನುವಂಥ ಸದುದ್ದೇಶದಿಂದ ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇರುವಂತ ಎಲ್ಲ ರಾಜಯೋಗಿಗಳು, ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು, ಎಲ್ಲಾ ಪರಿವಾರದವರು ಸಹಿತವಾಗಿ ತಾವು ಎಲ್ಲೇ ಇದ್ರು, ಎಷ್ಟೇ ಸಂಪಾದನೆ ಮಾಡಿದ್ರು ಈ ಒಂದು ಭಗವಂತನ ಅಶ್ವಮೇಧ ಮಹಾಯಜ್ಞದಲ್ಲಿ ತಮ್ಮದ್ದು ತಾವು ಸಮರ್ಪಣೆ ಮಾಡಿಕೊಳ್ಬೇಕು. ತಮ್ಮದೂ ಒಂದಷ್ಟು ಯಜ್ಞದಲ್ಲಿ ಸಲ್ಲಿಸಿ ಒಂದು ಪುಣ್ಯ ಪ್ರಾಪ್ತಿಯನ್ನ ಮಾಡಿಕೊಳ್ಬೇಕು ಅನ್ನುವಂಥ ಇಚ್ಛೆಯಿಂದ ಎಲ್ಲರೂ ಕೂಡ ಬಹಳ ನಿಸ್ವಾರ್ಥವಾಗಿ ಇದರಲ್ಲಿ ಹಾಕಿ ತನುಮನ ಧನವನ್ನ ಈ ಯಜ್ಞೆಯಲ್ಲಿ ಸ್ವಾಹ ಮಾಡಿರೋದ್ರಿಂದ ಯಜ್ಞದಲ್ಲಿ ಇಷ್ಟು ದೊಡ್ಡ ಯಜ್ಞ ಹೊರಹೊಮ್ಮಿರೋದು, ಇಷ್ಟು ಜಗತ್ತಿನ ಆದ್ಯಂತ ಇಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದಿರೋದು. ಹಾಗಾಗಿ ಈ ಕೀರ್ತಿ ಪ್ರಜಾಪಿತ ಆದಿದೇವ ಬ್ರಹ್ಮ ತಂದೆ, ಆದಿದೇವಿ ಜಗದಂಬ ಸರಸ್ವತಿ ಮೊಮ್ಮ ಹಾಗೂ ಎಲ್ಲ ಆದಿರತ್ನರಿಗೂ ಸಲ್ಲಬೇಕಾಗತ್ತೆ. ಅವರನ್ನ ನೋಡಿ ನಾವು ಅವರು ಯಜ್ಞವನ್ನು ಆರಂಭ ಮಾಡಿದ್ರು, ಯಜ್ಞಕ್ಕಾಗಿ ತಮ್ಮನ್ನ ತನುಮನ ಧನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಸ್ವಾಹ ಆದ್ರು. ಅದರ ಒಳಗಡೆ ನಾವೆಲ್ಲರೂ ಕೂಡ ಉಳಿದಿರೋದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಬಂದಿದ್ದೀವಿ. ಒಂದಷ್ಟು ತನು, ಒಂದಷ್ಟು ಮನ, ಒಂದಷ್ಟು ಧನವನ್ನ ಹಾಕಿ ಈ ಒಂದು ಯಜ್ಞವನ್ನು ನಿರಂತರವಾಗಿ ಇಡ್ಲಿಕ್ಕೆ, ಅವಿನಾಶಿಯಾಗಿಡ್ಲಿಕ್ಕೆ ನಾವು ನಮ್ಮ ಕೈಲಾದ ಮಟ್ಟಿಗೆ ಸಾಕ್ಷಿಭೂತರಾಗಿದ್ದೀವಿ ಅನ್ನೋದೇ ನಮ್ಮೆಲ್ಲರ ಹೆಮ್ಮೆ. ಹಾಗಾಗಿ ಈ ಭಾಗ್ಯ ಬರೀ ನಮಗಷ್ಟೇ ಅಲ್ಲ, ಜಗತ್ತಿನ ಸರ್ವ ಧರ್ಮದ ಆತ್ಮರಿಗೂ ಕೂಡ ಈ ಅವಕಾಶ ಸಿಗಲಿ ಅನ್ನುವ ಕಾರಣದಿಂದ ಆ ಶುಭ ಭಾವನೆಯಿಂದ ನಾವು ಎಲ್ಲರಿಗೂ ಪ್ರತಿನಿತ್ಯ ಒಂದಲ್ಲ ಒಂದು ರೂಪದಲ್ಲಿ ಈ ಜ್ಞಾನವನ್ನು ತಿಳಿಸಬೇಕು. ಅವರು ಆದಷ್ಟು ಬೇಗ ಈ ಯಜ್ಞದಲ್ಲಿ ಬಂದು ತಮ್ಮ ತನುಮನ ಧನವನ್ನು ಹಾಕಿ ತಮ್ಮ ಭಾಗ್ಯವನ್ನು ಬೆಳಗಿಸಿಕೊಳ್ಳಲಿ ಅನ್ನುವಂಥ ಒಂದು ವಿಶಾಲ ಭಾವನೆಯಿಂದಲೇ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಕೂಡ ಈ ಸೇವೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಬಾಬರವರು ಹೇಳಿದ್ರು, ಯಾರ ಪ್ರಾಮಾಣಿಕ ಹೂಗಳು, ಬಾಬರವರು ಹೇಳಿದ್ರು, ಯಾರು ಸದಾ ಕಾಲ ಮಾಯೆಗೆ ವಶವಾಗದೆ ಸದಾ ಬಾಬರವರ ಸೇವೆಯಲ್ಲಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿರ್ತಾರೋ ಅವರು ಅಂತ. ನಾವು ಹೊರಗಡೆ ಎಷ್ಟೇ ಬಿಜಿ ಆಗಿರ್ಬೋದು, ಉದ್ಯೋಗ ವ್ಯಾಪಾರ ಬಿಟ್ಟು ಬರ್ಬೇಕಂತಲ್ಲ, ಸಂಸಾರ ಬಿಟ್ಟು ಬರ್ಬೇಕಂತಲ್ಲ, ಆದ್ರೆ ನಾವು ಒಳಗಡೆಯಿಂದ ಪ್ರಾಮಾಣಿಕರಾಗಿರಬೇಕು. ನಾವು ಎಲ್ಲಿದ್ದೀವಿ ಅನ್ನೋದು ಮುಖ್ಯದಲ್ಲ, ಸೇವಾ ಕೇಂದ್ರದಲ್ಲೇ ಇರಬೇಕು ಅಂತಲ್ಲ, ಮೌಂಟ್ ಅಬುದಲ್ಲೇ ಇರಬೇಕು ಅಂತಲ್ಲ, ಆದರೆ ನಾನು ಇರುವಂತ ಉದ್ಯೋಗ ವ್ಯಾಪಾರ ಮನೆ ಸ್ಥಳ ಯಾವುದೇ ಆಗಿದ್ರೂ ಕೂಡ ನನ್ನ ಮನಸ್ಸು ಸದಾ ಭಗವಂತನಲ್ಲಿ ನೆಲೆಯಾಗಿರಬೇಕು. ನನ್ನ ಮನಸ್ಸು ತುಡಿತಾ ಇರಬೇಕು, ನಾನು ಸೇವೆ ಮಾಡಬೇಕು ಅನ್ನುವಂಥ ಆಸಕ್ತಿಯಲ್ಲಿ ನಿರತನಾಗಿರಬೇಕು. ಆ ಥರ ಇರುವಂತ ಆತ್ಮರು ಎಲ್ಲೇ ಇದ್ರೂ ಕೂಡ ಸೇವೆ ಆಗುತ್ತೆ ಅಂತ ಬಾಬರವರು ಹೇಳ್ತಾರೆ. ನಿಮ್ಮ ಆಸಕ್ತಿ, ನಿಮ್ಮ ತುಡಿತ, ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿ ನೀವು ಏನೇ ಉದ್ಯೋಗ ವ್ಯಾಪಾರ ಸಂಸಾರವನ್ನು ನಿಭಾಯಿಸ್ತಾ ಇದ್ರೂ ಕೂಡ ನಿಮ್ಮಿಂದ ಸೇವೆ ಆಗತ್ತೆ. ನಿಮ್ಮ ದೃಷ್ಟಿಯಿಂದ, ನಿಮ್ಮ ಚಹರೆಯಿಂದ, ನಿಮ್ಮ ಸ್ಮೃತಿಯಿಂದ ನಿಮ್ಮ ವೈಬ್ರೇಷನ್ ಹರಡ್ತಾ ಇರುತ್ತೆ. ನೀವು ನಿತ್ಯ ಸೇವಾಧಾರಿಗಳಾಗಿಬಿಡುತ್ತೀರಿ. ಅಂಥವ್ರನ್ನ ಪ್ರಾಮಾಣಿಕ ಹೂಗಳು ಅಂತ ಕರೀತಾರೆ. ಮಾಯೆಗೆ ವಶವಾಗೋದು ಅಂತಂದ್ರೇನೆ ಯಾವುದೋ ಒಂದಷ್ಟು ಹಣ ಬಂತು ಅಂದ್ರೆ ಬಾಬನ ಮೇಲೆ ಒಂದಷ್ಟು ದೂರ ಹೋಗ್ಬಿಡೋದು, ಅಹಂಕಾರ ಬಂದು ಬಿಡೋದು, ಅಥವಾ ಹಣ ಕಳ್ಕೊಂಡ್ವಿ ಅಂತ ಬೇಜಾರಾಗಿ ಬಾಬನಿಂದ ದೂರ ಹೋಗೋದು, ಇಲ್ಲ ಸಂಬಂಧಗಳು ಚಲೋ ಇತ್ತು ಅಂತ ಬಾಬನಿಂದ ಮರೆತು ಬಿಡೋದು, ಸಂಬಂಧಗಳಲ್ಲಿ ಮುಳುಗಿ ಬಿಡೋದು, ಇಲ್ಲ ಸಂಬಂಧಗಳು ದೂರ ಆಯಿತು, ಏನೋ ಒಂದು ನಡಿಬಾರದ ಘಟನೆ ನಡೀತು, ಅದಕ್ಕೆ ಬಾಬರವ್ರ ಮೇಲೆ ಕೋಪ ಅಂತ ಬಾಬರವರಿಂದ ದೂರ ಹೋಗೋದು, ಇಲ್ಲ ಏನೋ ಒಂದಷ್ಟು ಪೋಸ್ಟ್ ಪೊಸಿಷನ್ ಸಿಕ್ಕಿಬಿಡ್ತು ಅಂತ ಅಧಿಕಾರದ ನಶೆಯಲ್ಲಿ ಬಾಬರವ್ರನ್ನ ಮರೆಯೋದು, ಇಲ್ಲ ಅಧಿಕಾರ ಕಳ್ಕೊಂಡ್ವಿ ಅಂತ ಹೇಳಿ ಬಾಬನಿಗೆ ಗುಡ್ ಬೈ ಹೇಳೋದು.
ಇದು ಯಾವುದು ಆಗಬಾರದು. ಇಂಥವ್ರು ಯಾರು ಪ್ರಾಮಾಣಿಕ ಮಕ್ಕಳಲ್ಲ, ಗೆದ್ದೆತ್ತಿನ ಬಾಲ ಹಿಡಿಯೋ ಮಂದಿ ಅಂತಾರೆ. ಅಂದ್ರೆ ಚೆನ್ನಾಗಿದ್ದಾಗ ಬಾಬಾ ಬಾಬಾ ಅನ್ನೋದು, ಕೆಟ್ಟಾಗ ಬಾಬಾ ನಮ್ಮ ಜೊತೆಗಿಲ್ಲ ಅಂತ ಬಿಟ್ಟು ಹೊಡೋದಲ್ಲ. ಪ್ರಾಮಾಣಿಕತೆ ಅಂದ್ರೆ, ನಿಶ್ಚಿಂತತೆ ಅಂದ್ರೆ, ಒಂದು ಸಲ ನಾವು ಮದುವೆ ಮಾಡ್ಕೊಂಡಿದೀವಿ ಭಗವಂತನನ್ನ ಅಂತಂದಾಗ ಸದಾ ಕಾಲದ ಜೊತೆಯಲ್ಲಿ ಇಟ್ಕೊಳ್ಬೇಕು. ನಾವು ಯಾವತ್ತೂ ನಾವು ಅವ್ರ ಕೈಯನ್ನ ಬಿಟ್ಟು ನಾವು ಹೋಗಬಾರದು. ನಮ್ಮ ಕೈ ಯಾವತ್ತೂ ಪರಮಾತ್ಮ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಿಟ್ಟರೆ ಬಿಡಬೇಕೇ ಹೊರತಾಗಿ ಪರಮಾತ್ಮ ನಮ್ಮನ್ನೆಂದೂ ಬಿಡೋದಿಲ್ಲ. ಆದ್ರೆ ಪರಿಸ್ಥಿತಿಗಳು ಈ ರೀತಿ ಬರುತ್ತೆ, ನಿಮ್ಮನ್ನ ದೂರ ಮಾಡ್ಲಿಕ್ಕೆ ಏನ್ ಬೇಕೋ ಅದೆಲ್ಲನೂ ಕೂಡ ಮಾಯ ಮಾಡುತ್ತೆ. ಸಂಬಂಧಗಳ ಮೇಲೆ ವ್ಯಾಮೋಹ ಬಂದು ಬಿಡಬಹುದು ಅಂತ ನಿಮ್ಗೆ ವೀಕ್ನೆಸ್ ಇದ್ರೆ ಸಂಬಂಧಗಳನ್ನ ಕೊಟ್ಟು ನೋಡುತ್ತೆ. ಆಗ್ಲೂ ನೀವು ಬಿಡ್ಲಿಲ್ಲ ಅಂದ್ರೆ ನೀವು ಪಾಸ್. ಹಣ ಕೊಟ್ರೆ ನಿಮಗೆ ಅಹಂಕಾರ ಬರುತ್ತೆ ಅಂತ ಗೊತ್ತಾದ್ರೆ ಹಣ ಕೊಟ್ಟು ನೋಡುತ್ತೆ ಮಾಯೆ. ಅವಾಗ ನೀವು ಪರಮಾತ್ಮನನ್ನ ಬಿಟ್ಟರೆ ನೀವು ಫೇಲ್. ಅವಾಗ್ಲೂ ನೀವು ಪರಮಾತ್ಮನನ್ನ ಬಿಡ್ಲಿಲ್ವಾ, ನೀವು ಪಾಸ್. ಹಣ ಬಂದಷ್ಟು ಇನ್ನೂ ಸೇವೆ ಜಾಸ್ತಿ ಮಾಡಿದ್ರೆ ನೀವು ಪಾಸ್. ಹಣ ಕಿತ್ಕೊಂಡ್ರೆ ಈ ಮನುಷ್ಯಂದು ಭಗವಂತನ ಮೇಲೆ ಇರೋ ನಿಶ್ಚಯ ಕಡಿಮೆ ಆಗುತ್ತೆ ಅಂತ ಗೊತ್ತಾದ್ರೆ ಹಣ ಕಿತ್ಕೊಂಡು ನೋಡುತ್ತೆ ಮಾಯೆ. ಆಗ್ಲೂ ನೀವು ಬಾಬನ ಮೇಲೆ ನಿಶ್ಚಯ ಒಂದು ಚೂರು ಕಡಿಮೆ ಆಗ್ಲಿಲ್ಲ. ಬಾಬಾ ಕೊಟ್ಟರು ನಿಂದೆ, ಇಟ್ಟರು ನಿಂದೆ, ನಂದೇನು ಇಲ್ಲಪ್ಪ, ನಿನಗೆ ಬೇಕೋ ಸೇವೆ ಮಾಡಿಸ್ಕೊ, ನನ್ನ ಭಾಗ್ಯ ಇದ್ರೆ ನೀನು ಕೂಡ ಸೇವೆಗೆ ತಗೊಳ್ತೀಯ, ಇಲ್ಲ ಅಂದ್ರೆ ಇಲ್ಲ. ಭಾಗ್ಯಕ್ಕಾಗಿ ಬಂದವನಲ್ಲ ನಾನು, ಭಕ್ತಿಯಿಂದ ಬಂದವನು, ನಿನಗೆ ಸಮರ್ಪಣೆ ಆಗ್ಲಿಕ್ಕೆ ಬಂದವನು ಅಂತ ನೀವು ನಿಶ್ಚಿಂತವಾಗಿ ಇದ್ದು ಬಿಡಿ, ಇಚ್ಛಾ ಮಾತ್ರ ಅವಿದ್ಯವಾಗಿ. ಅವಾಗ್ಲೂ ನೀವು ಪಾಸ್. ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಅದು ದುಡ್ಡಾಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಅಧಿಕಾರ ಆಗಿರ್ಬೋದು. ಕೆಲವು ಸಲ ಮರ್ಯಾದೆ ಭಯ, ನಿಮಗೆ ಬಹಳ ಮರ್ಯಾದೆ ಮಾಡಿಸಿ ನೋಡ್ತಾನೆ ಪರಮಾತ್ಮ. ಇವನಿಗೆ ಅಧಿಕಾರದ ನಶೆ ಏರುತ್ತೆ ಅಥವಾ ಸನ್ಮಾನದ ನಶೆ ಏರುತ್ತೆ, ಹೆಸರು ಕೀರ್ತಿಯ ನಶೆಯಿಂದ ಹೋಗ್ತಾನೆ, ನನ್ನನ್ನು ಮರ್ತು ಬಿಡ್ತಾನೆ ಅಂತ ಅಂದ್ರೆ ಮಾಯೆ ಏನು ಮಾಡುತ್ತೆ, ನಿಮ್ಮನ್ನು ಬಹಳ ಜನ ಹೊಗಳೋ ಥರ, ಬಹಳ ಸನ್ಮಾನಗಳು ಮಾಡೋ ಥರ ಮಾಡುತ್ತೆ ಮಾಯೆ. ಅವಾಗ ನೀವು ಪರಮಾತ್ಮನನ್ನು ಮರಿಲಿಲ್ಲ ಅಂದ್ರೆ ನೀವು ಪಾಸ್. ಈತನಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಇದೆ, ಸ್ವಾಭಿಮಾನ ಜಾಸ್ತಿ ಇದೆ ಅಂತ ಮಾಯೆಗೆ ಗೊತ್ತಾಯ್ತು ಅಂದ್ರೆ ಈತನಿಗೆ ಅವಮಾನ ಮಾಡಿಸಿಬಿಟ್ರೆ, ಟೀಚರ್ಗಳಿಂದನೇ ಅವಮಾನ ಮಾಡಿಸ್ಬಿಟ್ರೆ, ಇಲ್ಲ ಪರಿವಾರದಿಂದನೇ ಅವಮಾನ ಮಾಡಿಸ್ಬಿಟ್ರೆ, ಇಲ್ಲ ಮನೆಯವರಿಂದನೇ ಅವಮಾನ ಮಾಡಿಸ್ಬಿಟ್ರೆ ಈತ ಬಾಬನನ್ನ ಬಿಟ್ಟು ಬಿಡ್ತಾನೆ. ಬಾಬನ ಮೇಲೆ ನಿಶ್ಚಯ ಕಳ್ಕೊಳ್ತಾನೆ ಅಂತ ಗೊತ್ತಾದ್ರೆ ನಿಮಗೆ ಅವಮಾನನೂ ಮಾಡಿಸಿ ನೋಡುತ್ತೆ ಮಾಯೆ. ನಿಮ್ಮ ವೀಕ್ನೆಸ್, ನಿಮ್ಮ ಬಲಹೀನತೆ ಯಾವುದರಲ್ಲಿ ಇದೆಯೋ ಅಲ್ಲಿನೇ ಬಂದು ನಿಮಗೆ ಪರೀಕ್ಷೆ ತಗೊಳುತ್ತೆ ಮಾಯೆ. ಆ ಸಮಯದಲ್ಲೇ ನೀವು ಗಟ್ಟಿಯಾಗಿ ನಿಲ್ಲಬೇಕಾಗಿರೋದು. ನೀವು ಪಾಸ್ ಆಗಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಆತ್ಮದ ಮೇಲೆ ನಿಶ್ಚಯ, ಪರಮಾತ್ಮನ ಮೇಲೆ ನಿಶ್ಚಯ, ಡ್ರಾಮದ ಮೇಲೆ ನಿಶ್ಚಯ. ಬಾಬನ ಮೇಲೆ ನಿಶ್ಚಯ ಅಂದ್ರೆ ಡ್ರಾಮಾದ ಮೇಲೆ ನಿಶ್ಚಯ ಆಗೋದು ಹೊರತು ಬಾಬನ ಮೇಲೆ ನಿಶ್ಚಯ ಇರಲ್ಲ. ಡ್ರಾಮಾ ಆಲ್ ಪರ್ಫೆಕ್ಟ್ ಅಂತ ಗೊತ್ತಾಯ್ತು ಅಂದ್ರೆ ಅದು ಇವತ್ತು ಕೊಡ್ತಾ ಇರೋದಕ್ಕೂ ಕಾರಣ ಇರುತ್ತೆ, ಕಿತ್ಕೊಳ್ಳೋದಕ್ಕೂ ಕಾರಣ ಇರುತ್ತೆ ಅಂತ ನೀವು ನಂಬಿ ಬಿಟ್ರಿ ಅಂದ್ರೆ ಮಾಯೆ ಮೇಲೆ ನಿಶ್ಚಯ ಮಾಡ್ದಂಗೆ. ನೀವು ಮಾಯೆ ಏನೇ ಮಾಡಿದ್ರು ಕೂಡ ನನ್ನ ಒಳಿತಿಗೆ ಅಂತ ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ. ಆಗ ಪರಮಾತ್ಮನ ಮೇಲೆ ನಿಶ್ಚಯ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಆತ್ಮದ ನಿಶ್ಚಯ ಉಳ್ಕೊಂಡು ಬಿಡುತ್ತೆ. ಆಗ ನೀವು ಎಂಥದ್ದೇ ಪೇಪರಲ್ಲಿ ಬಂದರೂ ಪಾಸ್ ಪಾಸ್ ಪಾಸ್, ಪಾಸ್ ಅನ್ನೋದೇ ಇರೋದಿಲ್ಲ ನಿಮ್ಮ ಜೀವನದಲ್ಲಿ. ಅದಕ್ಕೆ ಕೊಟ್ಟಾಗಲೂ ಕಿತ್ತುಕೊಂಡಾಗಲು ನಿಶ್ಚಯದಲ್ಲಿ ಒಂದು ಚೂರು ಕೂಡ ಚೇಂಜ್ ಆಗಬಾರ್ದು. ಅಟೂಟಾಗಿರಬೇಕು, ಅಚಲವಾಗಿರಬೇಕು. ಆಗ ಮಾತ್ರ ನಾವು ಸದಾ ನಿಶ್ಚಯರಾಗಿದ್ದಾಗ ಸದಾ ನಿಶ್ಚಿಂತರಾಗಲಿಕ್ಕೆ ಬರುತ್ತೆ. ನಮ್ಮೆಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ ಇದು ಪರೀಕ್ಷೆಗಳು. ಕೊಟ್ಟಾಗಲೂ ಕಿತ್ಕೊಂಡಾಗ ನಿಶ್ಚಯದಲ್ಲಿ ವ್ಯತ್ಯಾಸ ಆಗಬಾರದು, ಸೇವೆಯಲ್ಲಿ ವ್ಯತ್ಯಾಸ ಆಗಬಾರದು, ಸಮರ್ಪಣೆಯಲ್ಲಿ ವ್ಯತ್ಯಾಸ ಆಗಬಾರದು. ಒಂದು ಬರ್ಬೋದು, ಹೋಗ್ಬೋದು. ಯಾರಾದ್ರೂ ಬಿಟ್ಟು ಹೋದಾಗ ಟಾಟಾ ಮಾಡಕ್ಕೆ ರೆಡಿ ಇರಬೇಕು, ಬಂದಾಗ ಎದುರ್ಕೊಂಡು ಅಯ್ಯೋ ಬರಬೇಡ ನೀನು ಬಂದ್ಬಿಟ್ರೆ ನಾನೆಲ್ಲ ಹೋಗ್ಬಿಡ್ತೀನಿ ಅಂತ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಹಣ ಇರ್ಬೋದು, ಅದು ಜನ ಇರ್ಬೋದು. ಬಂದಾಗ ಪಾತ್ರದಲ್ಲಿದ್ರೆ ಬಾ ಅಂತ ಇರಬೇಕು. ಆದರೆ ನನ್ನ ನಿಶ್ಚಯ, ನನ್ನ ಸೇವೆ, ನನ್ನ ಸಮರ್ಪಣೆ ಸದಾಕಾಲ ಅದೇ ರೀತಿ ಇರಬೇಕು. ಇನ್ನು ಜಾಸ್ತಿ ಆಗ್ಬೇಕು ಆ ಟೈಮಲ್ಲಿ. ಅದಕ್ಕೆ ಹೇಳ್ತಾರೆ ನಿಶ್ಚಯ. ನಿಶ್ಚಯಂತಿ ವಿಜಯಂತಿ. ಎಲ್ಲಿ ನಿಶ್ಚಯ ಇದೆಯೋ ಅಲ್ಲಿ ವಿಜಯ ಇದೆ. ಅರ್ಥಾತ್ ಎಲ್ಲಿ ವಿಜಯ ಇದೆಯೋ ಅಲ್ಲಿ ಸದಾ ನಿಶ್ಚಿಂತತೆ ಇರುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ನಿಶ್ಚಿಂತರಾಗಬೇಕಾಗಿದೆ ಅಂದರೆ ನಿಶ್ಚಯದಲ್ಲಿ ಬರಬೇಕು. ಆ ನಿಶ್ಚಯ ಅವಿನಾಶಿಯ ಮೇಲೆ ಇರಬೇಕು. ಅವಿನಾಶಿ ಇರೋದಿಲ್ಲಿ ಮೂರೇ: ಒಂದು ಆತ್ಮ, ಇನ್ನೊಂದು ಪರಮಾತ್ಮ, ಮತ್ತೊಂದು ಡ್ರಾಮ. ಈ ಅವಿನಾಶಿ ಡ್ರಾಮದ ಮೇಲೆ ನಾವು ವಿನಾಶವನ್ನ ನೋಡಿ 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 ಅದನ್ನು ವಿನಾಶಿ ಅಂತ ಭಾವಿಸ್ತಾ ಇದ್ದೀವಿ ಅಷ್ಟೇ. ಪರಿವರ್ತನೆಯನ್ನು ಕಂಡುಕೊಂಡು ಅದು ವಿನಾಶಿ ಅಂತ ಕರ್ಕೊಳ್ತಾ ಇದ್ದೀವಿ ಅಷ್ಟೇ. ಆದರೆ ಅನಾದಿ ನಿಯಮ, ಅನಾದಿ ಸಮಯದಿಂದ ಕೂಡಿರುವ ಆತ್ಮ ಪರಮಾತ್ಮ, ಈ ಒಂದು ಡ್ರಾಮಾ ಅವಿನಾಶಿಯಾಗಿದೆ. ಇದರ ಮೇಲೆ ಯಾರು ನಿಶ್ಚಯ ಇಡುತ್ತಾರೋ
ಅವರು ಯಾವತ್ತೂ ಕೂಡ ಸೋಲಲಿಕ್ಕೆ ಮತ್ತು ಚಿಂತೆಯಲ್ಲಿ, ಭ್ರಮೆಯಲ್ಲಿ, ಭಯದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಆತ್ಮನಿಶ್ಚಯ, ಪರಮಾತ್ಮ ನಿಶ್ಚಯ, ಡ್ರಾಮ ನಿಶ್ಚಯದಲ್ಲಿ ಬಂದು ಅವಿನಾಶಿ ಮತ್ತು ಬೇಹದ್ದಿನ ಈ ಒಂದು ನಶೆ ಅಧಿಕಾರದ ಮೂಲಕ ನಾವು ಸದಾ ನಿಶ್ಚಿಂತರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ. ಓಂ ಶಾಂತಿ.